ಇನ್ನು ಈ ಕಾರ್ಯಕ್ರಮ ಆರಂಭದಲ್ಲಿ ಶರಣರ ಒಂದು ಮನೆಯಲ್ಲೇ ಈ ಕಾರ್ಯಕ್ರಮ ನಾವು ಆರಂಭದಲ್ಲಿ ಹಮ್ಮಿಕೊಳ್ಳುತ್ತಾ ಬಂದಿದ್ದೇವೆ. ಅವರ ಮನೆಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳೋದ್ರಿಂದ ಒಂದು ನಮ್ಗೆ ಅಡಚಣೆ ತೊಂದರೆ ಏನಾಗಿದೆ ಅಂದ್ರೆ ಅವ್ರ ಮನಸ್ಸು ಬಹಳ ದೊಡ್ಡದು, ಅದ್ರ ಮನೆ ಬಹಳ ಸಣ್ಣದು. ಅದರಿಂದ ಈ ವ್ಯವಸ್ಥೆ ಬಂದ ಎಲ್ಲ ಅತಿಥಿಗಳಿಗೆ ವ್ಯವಸ್ಥೆ ಮಾಡೋದರಲ್ಲಿ ಅದು ಒಂದು ವ್ಯಯ ಪ್ರಯಾಸದಿಂದ ಈ ಕಾರ್ಯಕ್ರಮ ನಡೆಸಬೇಕಾಗ್ತಾ ಬಂದಿದೆ. ಹೀಗಾಗಿ ಅದನ್ನು ಗಮನಿಸಿ ನಮ್ಮ ಸಮಾಜದ ಮುಖಂಡರು ಏನು ಮಾಡ್ತಾರೆ ಅಂದ್ರೆ, ಇದು ಈಗ ಒಂದು ಕೊರೋನಾದಿಂದ ಕೋವಿಡ್ ಬಂತು 2021ರಲ್ಲಿ, ತದನಂತರ ಈ ಕಾರ್ಯಕ್ರಮ ಶರಣರ ಮನೆಯಲ್ಲಿ ನಡೆಸಬಲ್ಲಿ ಇಲ್ಲಿ ಅನುಭವ ಮಂಟಪದಲ್ಲಿ ನಡೆಸಿದ್ರೆ ಇದ್ರ ಮ್ಯಾಲ ದಾಸೋಹ ಭವನ ಅದ, ಇದು ಅನುಕೂಲ ಆಗ್ತದ, ವ್ಯಯನು ಕಡಿಮೆ ಆಗ್ತದೆ, ಎಲ್ಲರೂ ಸ್ವಚ್ಛಂದವಾಗಿ ಮುಂದಕ್ಕೆ ಬರ್ತಾರಂತ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮ ಈಗ 2021ರಿಂದ ಇಲ್ಲಿ ಅನುಭವ ಮಂಟಪದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಆತ್ಮೀಯ ಶರಣರಾದ ಸಹೋದರಿ ಶ್ರೀಮತಿ ಭಾರತೀಯ ಪಾಟೀಲ್ ಅವರಿಗೆ ಮತ್ತೊಂದು ಸಲ ನಮ್ಮ ಜೈರಾಬಾದ್ ಲಿಂಗಾಯತ ಸಮಾಜದ ವತಿಯಿಂದ, ಅಕ್ಕನ ಬಳಗದ ವತಿಯಿಂದ, ನಮ್ಮೆಲ್ಲರ ವತಿಯಿಂದ ಹಾರ್ದಿಕ ಸ್ವಾಗತ ಸುಸ್ವಾಗತವನ್ನು ನೀಡುತ್ತಾ ಶರಣರ ಒಂದು ಅನುಭವದ ನುಡಿಗಳನ್ನು ನಮ್ಮೆಲ್ಲರಿಗೆ ಮನ ಮುಟ್ಟಿಸುವಂತೆ ಹೇಳಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣ ಶ್ರೀ ಗುರುವೇ ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ರಕ್ಷಾ ಗುರುವೇ ಸರ್ವಾಗಮೋಕ್ಷ ಕಳಾ ಗುರುವೇ ಶಿವಯೋಗ ಧರ್ಮಾರ್ಥ ಯೋಗ ಗುರುವೇ ತ್ಯಾಗ ಗುರುವೇ ಸುಧಿ ಗುರುವೇ ವಾಚಾ ಗುರುವೇ ಭವರೋಗ ಹರ ಶರಣಾಗು ಬಸವ ಮಹಾಗುರುವೇ ನಮಗೆ. ಬಸವ ಶರಣನೆ ಪಾಪ ಬಳಿಯುವುದು, ಬಸವ ಶರಣನೆ ತಾಪವಾರಗು, ಬಸವ ಶರಣನೆ ಪರಮ ಪಾವನ ಭ್ರಾಂತಿ ಸಂಧಿಸುವು, ಬಸವ ಶರಣನೆ ಭಕ್ತಿ ದೊರಕುವುದು, ಬಸವ ಶರಣನೆ ಸಾಗು ಸುಸ್ಥಿತಿ, ಬಸವ ಶರಣನೆ ವಚನ ರಚನಾ ಸಿದ್ಧಿ ವರ್ಧಿಸುವು, ಬಸವ ಶರಣನೆ ಭಾವ ಹುಡುವುದು, ಬಸವ ಶರಣನೆ ಕೀರ್ತಿ ಎಸೆಯುವುದು, ಬಸವ ಶರಣನೆ ದುಸ್ಥಿತಿಗಳ ತತ್ತಲೋಡುವವು, ಬಸವ ಶರಣನೆ ಸೌಖ್ಯ ಬಂದುಗು, ಬಸವ ಶರಣನೆ ಭಾಗ್ಯ ಬಗ್ಗುಗು, ಬಸವ ಶರಣನೆ ಕಾಮಿತೋನ್ನತ ಸಿದ್ಧಿ ಸಿದ್ಧಿಸುಗು, ಆಯುರಾರೋಗ್ಯಯುತ ಸಂಪದ ಜಯ ರುದ್ಧಿಯ ನದಿಗ ಬುದ್ಧಿಯ ನಾಯತಯ ಶೋರುದ್ಧಿಯಂ ಲೋಕ ಪ್ರಸಿದ್ಧಿಯನು ಶ್ರೀ ಗುರುದೇವಂ ಕೊಡುತ್ತಿರಲು ಸ್ವಶ್ರೇಯ ಸೋದರರಾಗಿ ಬದುಕುವ ರೀಯವನಿಯೋಳ್ ಬಸವ ಚರಿತೆಯ ನೋಡಿದವರೆಲ್ಲ ಬಸವನೆಂಬ ನಿಧಾನವಿರುತ್ತಿರೆ, ಬಸವನೆಂಬ ಸುಮೇರುವಿರುತ್ತಿರೆ, ಬಸವನೆಂಬ ವಿನೂತ ಚಿಂತ ರತ್ನವಿರುತ್ತಿರಲು
ಬಸವನೆಂಬುದು ಕಾಮದುಗುವಿರೆ ಬಸವನೆಂಬೇ ಕಲ್ಪ ತರುವಿರೆ ಬಸವ ಕೃತಿಯಂ ಪಡೆಯಬಾರದ ವಸ್ತುವೊಂದುಂಟೇ ಬಸವ ಬಸವಣ್ಣ ಬಸವಯ್ಯ ಬಸವ ವಿಭುವೇ ಬಸವ ಪ್ರಭುವೇ ಬಸವರಾಜ ಬಸವ ಚಕ್ರೇಶ ಬಸವಿದೇವಾ ಬಸವಲಿಂಗ ಸ್ವಾಮಿ ದೇವ ಬಸವಯ್ಯನ ಪ್ರಾಣನಾಥ ಬಸವಾಯುಂ ಶ್ರೀಯುಗತಿಮತಿ ನೀನೆನಗೆ ಬಸವ ನೀನೆನಗೆ ಬಸವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾಮಾನವತಾವಾದಿ ಅಪ್ಪ ಬಸವ ತಂದೆಯನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ವೈರಾಗ್ಯದ ನಿಧಿ ಅಕ್ಕ ಮಹಾದೇವಿ ತಾಯಿಯನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ 776 ದಿವ್ಯ ಚರಣಕ್ಕೆ ಹಣೆಮಣೆದು ನಡೆದಾಡುವ ದೇವರೇ ಆಗಿರುವಂತಹ ಪಾಲ್ಕಿಯ ಚೆನ್ನ ಬಸವ ದೇವರನ್ನು ಕೂಡ ನನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಇಲ್ಲಿ ಜೈರಾಬಾದದ ಬಸವ ಮಂಟಪದ ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲ ಸದಸ್ಯರ ಎಲ್ಲ ತಂದೆ ತಾಯಿಯರ ಶ್ರೀಪಾದಕ್ಕೆ ನನ್ನ ಅನಂತ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು. ಅರಿವು ಅಣರೊಳಗಿಕ್ಕಿ ಅಗೆಯುತ್ತಿದೆ ಮರ್ತ್ಯ ಲೋಕ ಅರಿವು ಅಣರೊಳಗಿಕ್ಕಿ ಅಗೆಯುತ್ತಿದೆ ಮರ್ತ್ಯ ಲೋಕವೆಲ್ಲವೂ ಅರಿವು ಉಳಿಯದರಿಯದೆ ಕೆಟ್ಟಿತ್ತು ಈ ಲೋಕವೆಲ್ಲವೂ. ನಾನೆಂದು ಬದುಕುವೆನು ಅಣ್ಣ ಕತ್ತಲೆ ಬೆಳಕ ಕಾಂಬ ಸಂದೇಹಿ ನಾನೊಬ್ಬಳು ಎನ್ನ ಕಣ್ಣ ಕಟ್ಟಿ ಕನ್ನಡಿ ತೋರಿತ್ತು ಅಜಗಣ ನಿನ್ನ ಯೋಗ. ಇಲ್ಲಿ ಒಬ್ಬ ತಾಯಿ ಹೇಳ್ತಾ ಇದ್ದಾಳೆ, ಅರಿವು ಅಣರೊಳಗಿಕ್ಕಿ ಅಗೆಯುತ್ತಿದೆ ಮರ್ತ್ಯ ಲೋಕವೆಲ್ಲವೂ. ಈ ಜಗತ್ತಿನೊಳಗ ಈ ಲೋಕದೊಳಗ ಎಲ್ಲರೂ ಹೇಳವರೇ, ಆಚರಣೆಗೆ ತರುವವರು ಒಬ್ಬರನ್ನು ಕಾಣೆನು. ಎಷ್ಟು ಚಂದ ಹೇಳಿಗತ್ತಾಳೆ ಇಲ್ಲಿ ಒಬ್ಬ ಶರಣೆ ತಾಯಿ. ಅರಿವು ಅಣಲೊಳಗಿಕ್ಕಿ ಅಗೆಯುತ್ತಿದೆ ಮರ್ತ್ಯ ಲೋಕವೆಲ್ಲವೂ ಅರಿವು ಉಳಿಯಲರಿಯದೆ ಕೆಟ್ಟಿದ್ದಿ ಲೋಕವೆಲ್ಲವೂ. ನಾನೆಂದು ಬದುಕುವೆನು ಅಣ್ಣ ಕತ್ತಲೆ ಬೆಳಕ ಕಾಂಬ ಸಂದೇಹಿ ನಾನೊಬ್ಬಳು. ಯಾವುದು ಜ್ಞಾನ ಯಾವುದು ಅಜ್ಞಾನ ಅನ್ನೋದು ನನಗೆ ಗೊತ್ತಾಗ್ಲಿಗತ್ತಿಲ್ಲ. ಈ ಜಗತ್ತಿನೊಳಗ ಎಲ್ಲ ಕಡೆ ಕತ್ತಲು ತುಂಬಿದೆ. ಎಂತಹ ಕತ್ತಲು? ಅಜ್ಞಾನದ ಕತ್ತಲು ತುಂಬಿದೆ. ಇಂತಹ ಅಜ್ಞಾನ ತುಂಬಿರುವಂತಹ ಈ ಜಗತ್ತಿನೊಳಗ ನಾ ಹೆಂಗ ಬದುಕಲಿ? ಹೌದಲ್ಲ? ನಾವು ಬರೀ ಬಾಯಿಗೆ ಅಂತ ಹೇಳಿಗೆತ್ತಿದೆವು. ಈಗ ಪ್ರವಚನ ಮಾಡ್ತೀವಿ, ನಾವು ನುಡಿತೀವಿ, ನುಡಿದಂಗ ನಡಿಲಿಕ್ಕೆ ಸಾಧ್ಯ ಅದ? ಸಾಧ್ಯ ಇಲ್ಲ. ಬರೀ ನುಡಿಯುವುದೇ ಆಗ್ಯದ, ಆಚಾರ ಹೇಳೋದೇ ಆಗ್ಯದ. ಅದಕ್ಕ ನುಡದಂಗ ನಡೆಯಬೇಕಲ್ಲ, ಅದು ನನಗ ಕಾಣಿಸ್ಲಿಗತ್ತಿಲ್ಲ. ಆ ಒಂದು ಜ್ಞಾನ ನೀ ಕೊಡುತ್ತಿದ್ದಿ ಅಣ್ಣ ನನಗ. ಈಗ ನೀ ಇಲ್ಲ, ಅದಕ್ಕ ನಾ ಹೆಂಗ ಬದುಕಲಿ ಅಣ್ಣ? ಕತ್ತಲ ಬೆಳಕ ಕಾಂಬ ಸಂದೇಹಿ ನಾನೊಬ್ಬಳು ಎನ್ನ ಕಣ್ಣ ಕಟ್ಟಿ ಕನ್ನಡಿ ತೋರಿತ್ತು ಅಜಗಣ ನಿನ್ನ ಯೋಗ. ಹೆಂಗದ ಅಂದ್ರ ಬಿಸಿ ಬಿಸಿ ತುಪ್ಪ ಬಾಯಿ ಒಳಗ ಹಾಕರ ನುಂಗಬೇಕು ಉಳ್ಬೇಕೋ ಗೊತ್ತಾಗಂಗಿಲ್ಲ. ಅಂತಹ ಪರಿಸ್ಥಿತಿ ನನಗೆ ಬಂದದ. ಈ ಜಗತ್ತಿನೊಳಗೆ ಹೆಂಗ ನಾನು ಬದುಕಲಿ ಅಂತೇಳಿ ಯಾರು ಪರಿಪರಿಯಾಗಿ ಇಲ್ಲಿ ತಾಯಿ ಕೇಳಿಗತ್ತಾಳ. ಅದಕ್ಕ ಈ ಒಂದು ಯಾವಾಗ ಈ ಒಂದು ಧ್ವನಿ ಕೇಳಿಸ್ತು, ಅಲ್ಲಿಯೇ ಬರ್ತಿರುವಂತಹ ಯಾರು? ವ್ಯೋಮಕಾಯ ಸಿದ್ಧಿ ತ್ರಿಕಾಲಜ್ಞಾನಿ, ಮಾಯೆಯನ್ನು ಗೆದ್ದಿರುವಂತಹ ಯಾರು? ಮಹಾಜ್ಞಾನಿಯಾಗಿರುವಂತಹ ಅಲ್ಲಮ ಪ್ರಭುಗಳು ಅಲ್ಲಿಂದೇ ಹೊಂಟಿರ್ತಾರ. ಅವರ ಕಿವಿಗೆ ಈ ಶಬ್ದಗಳು ಬೀಳುತ್ತವೆ. ಯಾರಿಗೆ? ಅಲ್ಲಮ ಪ್ರಭುದೇವರಿಗೆ ಕಿವಿಗೆ ಈ ಶಬ್ದಗಳು ಬೀಳುತ್ತವ. ಯಾವ ಶಬ್ದಗಳು? ಅರಿವು ಅಣರೊಳಗಿಕ್ಕಿ ಅಗೆಯುತ್ತಿದೆ ಮರ್ತ್ಯ ಲೋಕವೆಲ್ಲವೂ ಅಂದಾಗ, ಓಹೋ, ಇದು ಶೋಕ ಅಲ್ಲ, ಶೋಕ ಯೋಗ ಅದ. ಯಾವಾಗ ಈ ಶಬ್ದಗಳು ಅಲ್ಲಮ ಪ್ರಭು ದೇವರ ಕಿವಿಗೆ ಬೀಳ್ತವ, ಅವಾಗ ಅವರು ವಿಚಾರ ಮಾಡ್ತವ, ಇದು ಎಂತಹ ಶಬ್ದಗಳು? ಈ ಶಬ್ದಗಳು ಶೋಕ ಅಲ್ಲ, ಇದು ದುಃಖದಲ್ಲ, ಶೋಕ ಯೋಗ ಅದ. ಇದು ಭಕ್ತಿಯ ಮುಕ್ತಿಯ ಪ್ರಲಾಪ ಅದ. ವಿಚಾರ ಮಾಡ್ತಾರ ಅಲ್ಲಮ ಪ್ರಭು. ಭಕ್ತಿಯ ಮುಕ್ತಿಯ ಪ್ರಲಾಪ ಅದ. ಲೌಕಿಕದ ಹಂಬಲವಿಲ್ಲ,
ಏನದ ಅಲೌಕಿಕದ ಆಸೆ. ಪ್ರಪಂಚದಲ್ಲಿ, ಇಡೀ ಪ್ರಪಂಚದಲ್ಲಿ ಹೊನ್ನಿಗಾಗಿ, ಹೆಣ್ಣಿಗಾಗಿ, ಮಣ್ಣಿಗಾಗಿ ಸತ್ತವರು, ಹತ್ತಿದವರು ಬಹಳ ಜನ ನೋಡಿದ್ದೀನಿ. ಆದರೆ ಹೆಂಗ ಅಳ್ಲಿಕತ್ತಳಿದು ಅಂದ್ರೆ ಈ ತಾಯಿ ಆ ಪರಮಾತ್ಮನಿಗಾಗಿ ಶೋಧನೆ ಮಾಡ್ಲಿಕತ್ತಳ, ಒಂದೇ ಸೌನೆ ರೋದನೆ ಮಾಡ್ಲಿಕತ್ತಳ. ಈ ತಾಯಿ ಯಾರಿರಬಹುದು ಅಂತ ಅಲ್ಲಮ್ಮ ಪ್ರಭುಗಳು ಓಡೋಡಿ ಬರ್ತಾರ್ರಿ. ಓಡೋಡಿ ಬಂದು ಯಾವಾಗ ಅಲ್ಲಿ ಬಂದು ನೋಡ್ತಾರ, ಒಬ್ಬ ತಾಯಿ ಒಬ್ಬ ಏನು ಜೀವ ಹೋಗಿರುವಂತಹ ಒಬ್ಬ ವ್ಯಕ್ತಿಯನ್ನ ತನ್ನ ತೊಡೆಯ ಮೇಲೆ ಹಾಕೊಂಡು ಒಂದೇ ಸವನೆ ರೋದನೆ ಮಾಡ್ಲಿ ಅತ್ತಳ. ಎಷ್ಟು ಚಂದ ನೋಡು. ಅರಿವಾಣನೊಳಗಿಕ್ಕಿ ಅಗಿವತ್ತಿದ ಮರ್ತ್ಯ ಲೋಕವೆಲ್ಲವೂ ನಾನೆಂದು ಬದುಕುವೆನು ಅಣ್ಣ, ಕತ್ತಲೆ ಬೆಳಕ ಕಾಂಬ ಸಂದೇಹಿ ನಾನೊಬ್ಬಳು ಎನ್ನ ಕಣ್ಣ ಕಟ್ಟಿ ಏನು ಕನ್ನಡಿ ತೋರಿತ್ತು ಅಜಗಣ ನಿನ್ನ ಯೋಗ ಅಂತ ಹೇಳಿ ಯಾರಳ್ಳಿಗತ್ತಳ, ಯಾರಿರಬಹುದು ಅಂತೇಳಿ ಅಲ್ಲಮ್ಮ ಪ್ರಭು ಬಂದ ನೋಡ್ತಾರ. ಅವರು ಯಾರು ಅಲ್ಲ, ಅವರು ಮುಕ್ತಾಯಿ ಅಕ್ಕ ಇರ್ತಾಳ. ಯಾರು? ಶರಣೆ ಮುಕ್ತಾಯಿ ಅಕ್ಕ ಇರ್ತಾಳ. ಮುಕ್ತಾಯಿ ಅಕ್ಕ ತನ್ನ ಅಜಗಣನಾಗಿರುವಂತ ಅಣ್ಣನ ಶವವನ್ನು ತನ್ನ ತೊಡೆಯ ಮೇಲೆ ಹಾಕಿಕೊಂಡು ಒಂದೇ ಸವನೆ ರೋದನೆ ಮಾಡುತ್ತಿರ್ತಾಳ. ಅದೇ ನೋಡ್ರಿ, ಗದಗ ಹತ್ರ ಒಂದು ಗ್ರಾಮ ಬರ್ತದ, ಲಕ್ಕುಂಡಿ ಎನ್ನುವಂತ ಒಂದು ಗ್ರಾಮ. ಆ ಗ್ರಾಮದೊಳಗ ಶಿವಭಕ್ತರಾಗಿರುವಂತಹ ಒಬ್ಬ ಶಿವಭಕ್ತರ ಹೊಟ್ಟೆಯಲ್ಲಿ ಹುಟ್ಟಿರುವಂತಹ ಅಜಗಣ ಮತ್ತು ಮುಕ್ತಾಯಿ ಅಕ್ಕ ಬಹಳ ಶಿವಭಕ್ತರು. ಸಣ್ಣ ವಯಸ್ಸಿನೊಳಗೆ ಮುಕ್ತಾಯಿ ಅಕ್ಕಗೆ ಕೇವಲ 4-5 ವರ್ಷ, ಅಜಗಣನಿಗೆ 10-11 ವರ್ಷ ವಯಸ್ಸಿರ್ತದ. ತಂದೆ ತಾಯಿಯನ್ನು ಕಳೆದುಕೊಂಡಿರ್ತಾರವರು. ಸಣ್ಣ ವಯಸ್ಸಿನೊಳಗೆ ಅಜಗಣ ತಂದೆ ತಾಯಿಯನ್ನು ಕಳ್ಕೊಂಡಿರ್ತಾರ. ಮುಕ್ತಾಯಿ ಅಕ್ಕ ಅಂತರೂ ಸಣ್ಣ ಬಾಲಕಿ, 4-5 ವರ್ಷದ ಮಗು ಇರ್ತಾಳ. ತಂದೆ ತಾಯಿಯನ್ನು ಕಳ್ಕೊಂಡಿರುವಂಥ ಅಣ್ಣ ತಂಗಿಯರು ಬಹಳ ಪ್ರೀತಿ ಭಕ್ತಿಯಿಂದ ಅಣ್ಣನಾಗಿರುವಂಥ ಅಜಗಣ ಮುಕ್ತಾಯಿ ಅಕ್ಕಗ ಬೆಳೆಸ್ತಾನ್ರಿ. ಹೆಂಗ ಬೆಳೆಸ್ತಾನ ಅಂದರೆ, ತಂದೆಯಾಗಿ, ತಾಯಿಯಾಗಿ, ಬಂಧು ಬಳಗ ಎಲ್ಲವೂ ಆಗಿ ತನ್ನ ತಂಗಿಯನ್ನು ಬೆಳೆಸ್ತಾನ. ತಂದೆ ತಾಯಿ ಬಳಗ ಅಳಗ ಅಲ್ಲದೆ ಒಬ್ಬ ಯೋಗ್ಯನಾಗಿರುವಂತಹ ಗುರು ಆಗಿ ಯಾರಿಗೆ ಬೆಳೆಸ್ತಾನ ಅಂದ್ರ ಮುಕ್ತಾಯಿ ಅಕ್ಕಗ ಬೆಳೆಸ್ತಾನ, ಗುರುವಾಗಿ ಬೆಳೆಸ್ತಾನ. ಬೆಳೆಸಿ ದೊಡ್ಡೋಳಾಗ್ತಾಳ ಮಗಳು. ತಂಗಿ ದೊಡ್ಡೋಳಾಗಿದ ಮೇಲೆ ಯಥಾ ಪ್ರಕಾರ ಲೋಕದ ರೂಢಿ ಪ್ರಕಾರ ಆಕೆಗೆ ಏನ್ ಮಾಡಿಕೊಡ್ಬೇಕು? ಮದುವೆ ಮಾಡಿಕೊಡ್ಬೇಕಲ್ಲ. ಯೋಗ್ಯನಾದಂತಹ ವರನಿಗೆ ಹುಡುಕ್ತಾನ. ಯಾರು? ಅಜಗಣ ತಂದೆ ಯೋಗ್ಯನಾಗಿರುವಂತಹ ಹೊರಗ ಅಲ್ಲಿ ಇಲ್ಲಿ ಹುಡುಕ್ತಾನ. ದೂರದ ಊರಿನ ಮೊಸಳೆ ಕಲ್ಲೂರು ಎಂಬ ಗ್ರಾಮದೊಳಗ ಒಬ್ಬ ಯೋಗ್ಯನಾದಂತಹ ಶಿವಭಕ್ತ ಇರ್ತಾನ. ಅವನ ಜೊತೆ ಏನು ಮಾಡ್ತಾರ? ಮುಕ್ತಾಯಿ ಅಕ್ಕಗ ಮದುವೆ ನಿಶ್ಚಯ ಮಾಡ್ತಾರ. ಮದುವೆ ನಿಶ್ಚಯ ಮಾಡಿ, ಮದುವೆ ಇನ್ನೇನು ಮಾಡಿ ಕೊಡಬೇಕು ಅಂತ ಹೇಳಿ ಎಲ್ಲಾ ವ್ಯವಸ್ಥೆ ಮಾಡಿ ಮದುವೆ ಬಹಳ ವಿಜೃಂಭಣೆಯಿಂದ ಅಣ್ಣ ಮದುವೆ ಮಾಡಿಕೊಡ್ತಾನೆ. ಯಾರಿಗೆ? ಮುಕ್ತಾಯಿ ಅಕ್ಕಗ ಮದುವೆ ಮಾಡಿಕೊಡ್ತಾನೆ. ಮದುವೆ ಮಾಡಿಕೊಟ್ಟಿದ ಮೇಲೆ ಹೆಣ್ಮಕ್ಕಳು ಹೆಂಗಾದ್ರೂ ಹೋಗ್ಬೇಕೇ ಅಲ್ರಿ, ಗಂಡನ ಮನೆಗೆ ಹೋಗ್ಬೇಕೇ ಅಲ್ಲ. ಅದೇ ರೀತಿಯಾಗಿ ಲೋಕದ ರೂಢಿಯ ಪ್ರಕಾರ ಮುಕ್ತಾಯಿ ಅಕ್ಕ ಕೂಡ ಗಂಡನ ಮನೆಗೆ ಹೋಗ್ತಿರ್ತಾಳ. ಗಂಡನ ಮನೆಗೆ ಅವಳು ಹೋಗುವಾಗ ಬಹಳಷ್ಟು ದುಃಖ ಆಗ್ತದಕ್ಕೆ, ಬಹಳಷ್ಟು ಅಳತಾಳ, ಎಷ್ಟೊಂದು ರೋಧನೆ ಮಾಡ್ತಾಳ. ಆಗ ಅಜಗಣ ಕೇಳ್ತಾರ, ಯಾಕ ತಂಗಿ ನೀನ್ ಇಷ್ಟೊಂದು ಯಾಕೆ ಆಡ್ತಾ ಇದೀಯ? ನಿನಗ ಎಲ್ಲ ವಿದ್ಯೆ ಕಲಿಸಿನಿ, ಬುದ್ಧಿ ವಿದ್ಯೆ ಎಲ್ಲ ಸಂಪೂರ್ಣ ಅದ, ನೀ ಯಾಕೆ ಅಳ್ಳತಿ ತಾಯಿ ಅಂತ ಹೇಳಿ ಬಹಳ ಅಣ್ಣ ಸಮಾಧಾನ ಮಾಡ್ತಾನ ತಂಗಿಗೆ. ಆಕಿ ಹೇಳ್ತಾಳ, ಅಣ್ಣ ನಾ ತವರ ಮನೆ ಬಿಟ್ಟು ಹೋಗ್ತೀನಿ ಅಂತ ಅಳ್ಳತಿಲ್ಲ, ಆಜು ಬಾಜು ಗೆಳೆತಿಯರೇ ಬಿಟ್ಟು ಹೋಗ್ತೀನಿ ಅಂತ ಅಳ್ಳಗತ್ತಿಲ್ಲ, ಬಂದು ಬಳಗದವರಿಗೆ ಊರು ಬಿಟ್ಟು ಹೋಗ್ತೀನಿ ಅಂತ ಅಳ್ಳಿಗತ್ತಿಲ್ಲ. ಯಾಕೆ ಬಿಟ್ಟು ಹೋಗ್ಲಿಗತ್ತೀನಿ ಅಂತ ಅಳ್ಳಿಗತ್ತೀನಿ ಅಂದ್ರ, ಇಂತಹ ಜ್ಞಾನವನ್ನು ತುಂಬಿರುವಂತಹ ನಿನ್ನಂತಹ ಗುರುವಿಗೆ ಬಿಟ್ಟು ಹೋಗ್ಲಿಗತ್ತೀನಲ್ಲ, ಅದಕ್ಕೆ ನನಗ ಬಹಳ ದುಃಖ ಆಗ್ಲಿಗತ್ತದ ಅಂತ ಹೇಳ್ತಾರೆ. ಅದಕ್ಕ ಅಣ್ಣ ನನಗೇನು ನೀನು ಮದುವೆ ಮಾಡಿ ನನಗೆ ಜೋಡಿ ಮಾಡಿ ಕಳಿಸ್ಲಿಗತ್ತಿದಿ, ನಾವಿಬ್ರು ಅಲ್ಲಿ ಸುಖವಾಗಿರ್ತೀವಿ. ಆದ್ರ ಇಲ್ಲಿ ನೀ ಒಬ್ಬಂಟಿ ಇರ್ತೀಯಲ್ಲ ಅಣ್ಣ, ನೀ ಇಲ್ಲಿ ಒಬ್ಬಂಟಿ ಆದಲ್ಲ, ಇಲ್ಲಿ ನಿನಗೆ ಯಾರು ನೋಡೋರು? ಇಷ್ಟು ದಿನ ಅಂದ್ರ ನನಗೆ ನೀ ನೋಡ್ತಿದ್ದಿ,
ಅವಾಗೆಲ್ಲ ಫೋನ್ ಇದ್ದಿದ್ದಿಲ್ಲ, ಏನಿದ್ದಿದ್ದಿಲ್ಲ, ಲೆಟರ್ ಇದು ನಡಬರ್ಕ್ ಲೆಟರ್ ಬಂದು ಅವು 15 ದಿನಕ್ಕೆ ಒಂದ್ಸರಿ ಬರ್ತೀವೋ. ಅದಕ್ಕಿಂತ ಮೊದಲ ಟೆಲಿಗ್ರಾಮ್ ಅಂತಿದ್ದು. ಅದಕ್ಕ ಒಂದು ವೇಳೆ ಆಗಂತಿದ್ರು ಹೆಣ್ಣಿಗೆ ಮದುವೆ ಮಾಡಿ ಕೊಟ್ರ ಏನೋ ಲಮಣಗಿರಿಗೆ ಹೆಣ್ಣು ಕೊಟ್ಟಂಗ ಅಂತಿದ್ರು, ಹೌದಿಲ್ಲ? ಈಗಿನಂಗ ಆಗ ವ್ಯವಸ್ಥೆ ಇದ್ದಿದ್ದಿಲ್ಲ. ಈಗೇನೋ ನಾವು ಪ್ರತಿ ಒಂದು ಕ್ಷಣಕ್ಕ ಈಗ ಹೆಂಗಾಗ್ಯದ ನೋಡ್ರಿ, ನಾವು ಏನ್ ಮಾಡ್ತೀವಿ, ಕುಂತ್ರ ನಿಂತ್ರ ಉಂಡ್ರ ತಿಂದ್ರ ಮೊಬೈಲ್ ಆಗ್ಬಿಟ್ಟ. ನಾವ್ ಏನು ಎಷ್ಟು ದೂರ ಔಟ್ ಆಫ್ ಇದ್ರು ನಾವು ಇಲ್ಲಿ ಏನ್ ಮಾಡ್ತೀವಿ ಅಂತ ಗೊತ್ತಾಗ್ತದ. ನಾವು ಅಮೆರಿಕಾದಾಗ ಇದ್ರು ಕೂಡ ನಾವು ಇಲ್ಲಿ ಇಂಡಿಯಾದಾಗ ನಮ್ಮ ಮಕ್ಕಳು ಏನ್ ಊಟ ಮಾಡಿದ್ರು, ನಾವ್ ಏನ್ ಮಾಡಿದ್ರು, ಯಾವಾಗ ಎದ್ದೇವು ಎಲ್ಲ ಗೊತ್ತಾಗ್ತದೆ. ಯಾಕಂದ್ರೆ ಈಗ ಆಧುನಿಕ ಬಹಳ ಮುಂದುವರ್ತದ. ಅಷ್ಟೇ ಒಳ್ಳೇದು ಕೂಡ ಅದ, ಅಷ್ಟೇ ಹಾನಿ ಕೂಡ ಅದ. ಅದಕ್ಕೆ ಯಾವುದೇ ವಸ್ತುವಾಗ್ಲಿ ನಾವು ಒಳ್ಳೇದು ಉಪಯೋಗ ಮಾಡಿದ್ರೆ ಅದು ಒಳ್ಳೇದೇ ಆಗ್ತದ. ಅದಕ್ಕ ಮುಕ್ತಾಯಕ್ಕ ಅಂತಾಳ, ನಾವು ಹೋಗಿದ ಮೇಲೆ ನೀವು ಒಬ್ಬನೇ ಆಗ್ಬಿಡ್ತೀಯಲ್ಲ ಅಣ್ಣ, ನಿನಗೆ ಯಾರು ನೋಡ್ಬೇಕು, ನಿನಗೆ ಏನಾರ ಆದ್ರ ನನಗೆ ಹೆಂಗ ಗೊತ್ತಾಗಬೇಕು ಅಣ್ಣ ಅಂತ ಒಂದೇ ಸಮನೆ ರೋಧನೆ ಮಾಡ್ತಾಳ ಮುಕ್ತಾಯಕ್ಕ. ಆಗ ಅಜಗಣ ಹೇಳ್ತಾನ, ನೀ ಏನು ಚಿಂತೆ ಮಾಡಬೇಡ, ನೀ ಏನು ಚಿಂತೆ ಮಾಡಬೇಡ ತಂಗಿ. ಒಂದು ವೇಳೆ ನನಗೆ ಏನಾರ ಆಯ್ತು ಅಂದ್ರ ನಾನು ನಿನಗೆ 3 ಸೂಚನೆಗಳು ಕೊಡ್ತೀನಿ. ನಿನಗ 3 ಸೂಚನೆಗಳು ಕೊಡ್ತೀನಿ. ಆವಾಗ ನೀನು ಗೊತ್ತಾಗಬೇಕು ನನ್ನ ಅಣ್ಣನಿಗೆ ಏನೋ ಆಗಿದೆ, ಆಪತ್ತು ಬಂದಿದೆ ಅಂತ ನೀನು ತಿಳ್ಕೊಳ್ಬೇಕು ಅಂತ ಹೇಳಿ. ನೋಡು ಎಷ್ಟೊಂದು ಜ್ಞಾನಿ ಇರ್ತಾನ ನಾವು, ಏನು ಅಜಗಣ ಎಷ್ಟೊಂದು ಜ್ಞಾನಿ ಇರ್ತಾನ. ತಂಗಿಗೆ ಹೇಳ್ತಾನ, ಏನೋ ನನಗಿಲ್ಲಿ ಏನಾರ ಆಯ್ತು ಅಂದ್ರ ನಿನಗ ಅಲ್ಲಿ ಸೂಚನೆ ಕೊಡ್ತದ. ಹೆಂಗ ಸೂಚನೆ ಕೊಡ್ತದ ಅಂದ್ರ, ನೀನು ಮುಡಿದಿರುವಂತಹ ಜಡೆ ತನ್ನಿಂತಾನೆ ಉಚ್ಚಿ ಹೋಗ್ತದ. ಎರಡನೇದು, ನೀನು ಹುಟ್ಟಿರುವಂತಹ ಸೀರೆಯ ನಿಲಿಗೆ ತನ್ನಿಂತಾನೆ ಕಳಚಿ ಹೋಗ್ತದ. ನೀನು ಮಜ್ಜಿಗೆ ಮಾಡ್ಲಿಕ್ಕೆ ಮೊಸರು ತಗೊಂಡು ಕಡಿಲಿಕ್ಕೆ ಹೋಗ್ತೀಯಲ್ಲ, ಅದು ಪೂರ ಕಲ್ಲಾಗಿ ಬಿಡುತ್ತದ. ಆವಾಗ ಈ 3 ಸೂಚನೆ ನಿನಗೆ ಯಾವಾಗ ಸಿಗುತ್ತದೋ ಆವಾಗ ನನಗೆ ಇಲ್ಲಿ ಅಪಾಯ ಆಗ್ಯದಂತ ತಿಳಿ ತಂಗಿ ಅಂತ ಹೇಳಿಬಿಡುತ್ತಾನ. ಹೌದಾ ಅಂತೇಳಿ ಆಯ್ತು ಅಂತೇಳಿ ಆಕಿ ಒಂದೇ ಸವನೆ ರೋದನೆ ಮಾಡ್ತಾ ಏನೋ ಗಂಡನ ಮನೆಗೆ ಹೋಗ್ತಾಳ. ಹಿಂಗೆ ಬಾಲ್ಕಿ ಅಪ್ಪರು ಒಂದು ಸರಿ ಹೇಳ್ತಾರ್ರಿ, ಬಾಲ್ಕಿ ಅಪ್ಪರು ಎಲ್ಲೋ ಹೋಗ್ತಿದ್ರಂತ, ಹಿಂಗೆ ತಡ ಆಗಿತ್ತಂತ. ಒಂದು ಅಲ್ಲಿ ತೋಟ ಅವೆಲ್ಲ ಕಾಣಿಸ್ತಿದ್ವು ಅಂತ. ಎಲ್ಲೋ ಒಂದು ಕಡೆ ಸ್ವಲ್ಪ ದನ ಕಾಯುವ ಹುಡುಗರು ಕಂಡರಂತ. ದನ ಕಾಯುವ ಹುಡುಗರಿಗೆ ನೋಡಿ ಅಪ್ಪರು ಒಂದು ಕ್ಷಣ ನಿಂತರಂತ, ಕಾರ್ ನಿಂದಿರಿಸಿ ನಿಂತು ಬಿಟ್ರಂತ. ನಿಂತು ಯಾರೋ ಅಲ್ಲಿ ದೂರದಿಂದ ಕೈ ಮಾಡ್ಲಿಕ್ಕತ್ತಾರ. ಏನು ಚನ್ನಬಸವ ಪಟ್ಟದೇವರಿಗಂತೂ ಇಡೀ ಬೀದರು ಎಲ್ಲ ಗುಲ್ಬರ್ಗ ಡಿಸ್ಟಿಕ್ ಎಲ್ಲರೂ ಅವರ ಶಿಷ್ಯರೇ ಅದಾರ. ಅವ್ರು ಹೇಳಿದ್ರಂತ, ಯಾರೋ ಒಬ್ಬ ನನ್ನ ಶಿಷ್ಯ ಅಲ್ಲಿ ದೂರದಿಂದ ಕೈ ಮಾಡ್ಲಿಕ್ಕತ್ತಾನಪ್ಪ, ನಿಂದ್ರಿ, ಕಾರು ನಿಂದಿರಿಸಿ ಅಲ್ಲಿ ಹೋಗಮ್ ನಡ್ರಿ, ಯಾರೋ ಒಬ್ರಿಗೆ ಅಪಾಯದಾಗ ಇದ್ದಿರಬಹುದು ನಡ್ರಿ ಅಂತ ಹೇಳಿ ಅಲ್ಲಿ ತಾನ ಕಾರು ಒಯ್ದರಂತ. ಆವಾಗ ಅಲ್ಲಿ ದನ ಕಾಯುವ ಹುಡುಗರಿದ್ದಾರಂತ. ದನ ಕಾಯುವ ಹುಡುಗರಿಗೆ ಹೋಗಿ ಕೇಳ್ತಾರಂತ, ಯಾಕೋ ಅಪ್ಪ ನೀವು ಕೈ ಮಾಡಿದ್ರಿ ಮ್ಯಾಲ, ಅದಕ್ಕೆ ನಾವ್ ಏನ್ ಮಾಡಿದೆವು, ನಿಮ್ ತನ ಬಂದೆವು, ಏನಾಗ್ಯದಪ್ಪ ಅಂತ ಹೇಳಿ ಆ ಹುಡುಗರಿಗೆ ಕೇಳಿದಾಗ ಆ ಹುಡುಗರು ಏನ್ ಹೇಳಿದ್ರಂತ್ರಿ, ಅಪ್ಪರೇ ನಿಮ್ಗೆ ಯಾಕೆ ಕೈ ಮಾಡಮು, ನಮ್ಮ ಮೊಬೈಲ್ ಒಳಗೆ ಟವರ್ ಬರಲಾಗಿತ್ತು, ಅದಕ್ಕೆ ಎಮ್ಮೆ ಡುಬ್ಬದ ಮೇಲೆ ಕುಂತು ಟವರ್ ನೋಡ್ಲಕ್ಕೆ ಎತ್ತೀನಿ ಅಂದ. ಹಿಂಗಾಗ್ಯದ ಈ ಪರಿಸ್ಥಿತಿ. ಮೊಬೈಲ್ ಬಂದು ಒಬ್ಬ ದನ ಕಾಯುವ ಹುಡುಗರು ಬರ್ಲಿ ದೊಡ್ಡ ದೊಡ್ಡ ಮೊಬೈಲ್ಗಳಾಗ್ಯಾವ್ರಿ. ಹಂಗ ಅದಕ್ಕ ಈಗ ನಾವು ಏನೇ ಮಾಡಿದ್ರು ತಂದೆ ತಾಯಿಯರಿಗೆ ಪ್ರತಿಯೊಬ್ಬರಿಗೆ ಗೊತ್ತಾಗ್ತದ. ಆದರೆ ಮುಕ್ತಾಯಕ್ಕ ಅಳುತ್ತಾ ತನ್ನ ಸಮಾಧಾನ ಮಾಡಿ ಅಣ್ಣ ಗಂಡನ ಮನೆಗೆ ಕಳಿಸ್ತಾನ. ಮುಕ್ತಾಯಕ್ಕ ಏನು ಗಂಡನ ಮನೆಗೆ ಬರ್ತಾಳ. ಬಹಳ ದಿನ ಗಂಡ ಹೆಂಡತಿ ಬಹಳ ಸಂತೋಷದ ಜೀವನ ನಡೆಸ್ತಾರ. ಈ ಕಡೆ ಮುಕ್ತಾಯಕ್ಕ ತನ್ನ ಗಂಡನ ಜೊತೆ ಸಂಸಾರ ಸುಖಮಯ ನಡೆಸ್ತಾ ಇರ್ತಾಳ. ಆ ಕಡೆ ಅಜಗಣ ಒಂಟಿಯಾಗಿ ಬಿಡುತ್ತಾನ. ತಂಗಿಯನ್ನು ಕಳಿಸಿ ಒಂಟಿಯಾಗಿ ಬಿಡುತ್ತಾನ. ತನ್ನ ಕಾಯಕದೊಳಗ ಬಹಳಷ್ಟು ನಿರತ ಆಗಿಬಿಡುತ್ತಾನ. ಇಷ್ಟೊಂದು ನಿರತ ಆಗಿಬಿಡುತ್ತಾನ. ಹೊಲಕ್ಕೆ ಹೋಗೋದು, ಗದ್ದಿಗೆ ಹೋಗೋದು, ವ್ಯವಸಾಯ ಮಾಡೋದು, ತನ್ನ ಒಳಗೆ ತಾನು ಮಗ್ನ ಆಗಿಬಿಡುತ್ತಾನ. ಒಂದು ಸರಿ ಬಿತ್ತದಿರ್ತದ, ಬಹಳ ತನ ಅವನು ಬಿತ್ತಿ ಬಿಡ್ತಾನೆ. ಹೊಲದಾಗೆಲ್ಲ ಇಡೀ ಬಿತ್ತಣಿಕೆ ಆಗಸ್ತನ ಬಹಳ ಕತ್ತಲಾಗಿಬಿಡ್ತದ. ಸೂರ್ಯ ಮುಳುಗ್ ಹೋಗ್ಬಿಟ್ಟಿರ್ತಾನ. ಇನ್ನೇನು ಕತ್ತಲಾಯ್ತಲ್ಲ ಅಂತ ಹೇಳಿ ಅವಸರಾಗಿ ಮನೆ ಕಡೆ ಬರ್ತಾ ಇರ್ತಾನ ಅಜಗಣ. ಬರ್ತಾ ಇರುವಾಗ ಕತ್ತಲಾಗಿರ್ತದ. ಕತ್ತಲೊಳಗ ಒಂದು ಬೆಳಕು ಕಾಣಿಸ್ತದ. ಯಾರಿಗೆ? ಅಜಗಣನಿಗೆ ಒಂದು ಬೆಳಕು ಕಾಣಿಸ್ತದ.
ಇದು ಏನು ಹೊಳೆಯುವ ಬೆಳಕದಲ್ಲ ಅಂತೇಳಿ ಸಮೀಪ ಹೋಗಿ ನೋಡ್ತಾನ ಕತ್ತಲೊಳಗ. ಅಲ್ಲಿ ಒಂದು ವಿಷ ಸರ್ಪ, ನಾಗರಾಮ ಅಂತಿರಲ್ಲ, ವಿಷ ಸರ್ಪ, ಅದು ತನ್ನ ಮಸ್ತಕದೊಳಗಿನ ಒಂದು ರತ್ನ ತೆಗೆದು ಆಟ ಆಡ್ತಿರ್ತದೆ. ತನ್ನ ಮಸ್ತಕದೊಳಗಿನ ರತ್ನ ತೆಗೆದು ಆಟ ಆಡ್ತಾ ಮೈತಾ ಅದರ ಬೆಳಕಿನೊಳಗ ಆನಂದವಾಗಿರ್ತದ. ಅವಾಗ ಅಜಗಣ ವಿಚಾರ ಮಾಡ್ತಾನ. ಏನು ವಿಚಾರ ಮಾಡ್ತಾನಂದ್ರ, ನೋಡ್ರಿ, 84 ಲಕ್ಷ ಜೀವಿ ಒಳಗ ಶ್ರೇಷ್ಠ ಜೀವ ಯಾವುದು ಅಂದ್ರ ಮನುಷ್ಯ. ಆ ಒಂದು ವಿಷ ಜಂತುವಿನೊಳಗ ಇಂತಹ ಒಂದು ಒಳಪಾದ ರತ್ನ ಅದ ಅಂದ್ರ ನಮ್ಮೊಳಗೂ ಕೂಡ ಒಂದು ರತ್ನ ಇರಬಹುದಲ್ಲ. ವಿಚಾರ ಮಾಡ್ತಾನ ಅಜಗಣ, ನಮ್ಮೊಳಗೂ ಕೂಡ ಒಂದು ರತ್ನ ಇರಬಹುದಲ್ಲ. ನಾವು ವಿಚಾರ ಮಾಡಬೇಕಲ್ರಿ. ಪರಾತ್ಪರ ವಸ್ತು ಪರಮಾತ್ಮನ ಅಂಶ ನಾವು. ಆ ಒಂದು ರತ್ನ ನಮ್ಮೊಳಗದ. ಶರಣರೆಲ್ಲರೂ ನಮ್ಮೊಳಗಿನ ಆತ್ಮವೆಂಬ ರತ್ನವನ್ನು ಕಂಡುಕೊಂಡ್ರು. ಅದೇ ರೀತಿ ಅಜಗಣ ವಿಚಾರ ಮಾಡ್ತಾನ, ಯಾವಾಗ ವಿಷ ಶರ್ಪಿನ ಒಳಗ ಇಂಥ ಒಂದು ಅಮೂಲ್ಯವಾದ ರತ್ನ ಅದ ಅಂದ್ರ ನಾವು 84 ಲಕ್ಷ ಜೀವರಾಶಿ ಒಳಗ ಶ್ರೇಷ್ಠವಾದ ಜೀವ ನಾವು ಮನುಷ್ಯರಿದ್ದೀವಿ. ನಮ್ಮೊಳಗೂ ಕೂಡ ಒಂದು ರತ್ನ ಇದ್ದಿರಬಹುದು, ಅದನ್ನು ನಾನು ನೋಡೇ ತೀರಬೇಕು ಅಂತ ನಿರ್ಧಾರ ಮಾಡ್ತಾನೆ. ಯಾರು ಅಜಗಣ. ಅವತ್ತಿನ ಹಿಡಿದು ಅವ ಭಾಗ್ಯದ ಪೂಜೆ ಎಲ್ಲ ಬಿಟ್ಟು ಬಿಡ್ತಾನ್ರಿ. ಎಲ್ಲ ಬಿಟ್ಟು ಅಂತರಂಗದ ಪೂಜೆ ಶುರು ಮಾಡ್ತಾನ. ಅಂತರಂಗದ ಪೂಜೆ ಶುರು ಮಾಡಿ ಆ ದೇವನೊಳಗ ಒಂದಾಗ್ತಾನ. ಕುಂತ್ರೆ ನಿಂತ್ರೆ ಮಲ್ಕೊಂಡ್ರೆ ನಿದ್ದಿ ಊಟ ಆಹಾರ ಎಲ್ಲ ಮರೆತು ಹೋಗಿ ಆ ದೇವನೊಳಗ ಒಂದಾಗಬೇಕು. ನಾನು ಅಂತರಂಗದೊಳಗ ಆ ಪರಮಾತ್ಮನನ್ನು ನೋಡಬೇಕು ಎನ್ನುವುದೊಂದೇ ಹಂಬಲದಿಂದ ಯಾರ ಸರಿ ಮಾತಿಲ್ಲ, ಊಟ ಇಲ್ಲ, ಹೆಂಗೋ ಇರ್ತಾನ. ಎಲ್ಲ ಜನ ಅಂತರ ತಂಗಿಗೆ ಕಳಿಸಿ ಅಜಗಣ ಹುಚ್ಚಾಗಿ ಬಿಟ್ಟಾನ. ಜನ ಕೇಳ್ತಾರ. ಅದಕ್ಕ ಇಲ್ಲಿ ಮಹಾತ್ಮರು ಸಂತರು ಹೆಂಗಿರ್ತಾರ್ರಿ ಅಂದ್ರೆ ಹುಚ್ಚರಂಗೆ ಕಾಣ. ಸಿದ್ದೇಶ್ವರಪ್ಪರು ಹೆಂಗಿದ್ರು, ಬಾಲ್ಕಿ ಬಸವ ಪಟ್ಟದೇವರು ಹೆಂಗಿದ್ದರು, ಸಾದಾ ಸೀದಾ ಸರಳ ಜೀವನ. ಯಾರು ಅಧ್ಯಾತ್ಮ ಜೀವಿಗಳಿರ್ತಾರೆ, ಯಾರು ಮಹಾತ್ಮರಿರ್ತಾರೆ, ಇಡೀ ಸಮಾಜದ ಕಣ್ಣಿಗೆ ಅವರು ಹುಚ್ಚರಾಗಿ ಕಾಣ್ತಾರ. ಈ ಜಗತ್ತಿನ ಹುಚ್ಚು ಬಿಡಿಸಲಿಕ್ಕೆ ಯಾರು ಬಂದಾರಂತ ನಮಗೂ ಗೊತ್ತಾಗಂಗಿಲ್ಲ. ನಮ್ಮ ಇಡೀ ಜಗತ್ತಿನ ಹುಚ್ಚು ಬಿಡಿಸಲಿಕ್ಕೆ ಆ ಶರಣರು ಬಂದರು. ಅದಕ್ಕ ಅಂತಹ ಆ ಅಜಗಣ ಏನ್ ಮಾಡ್ತಾನ, ಅವತ್ತಿನ ಹಿಡಿದು ತನ್ನ ಅಂತರಂಗದ ಪೂಜೆ, ಆ ಪರಮಾತ್ಮನ ಧ್ಯಾನದೊಳಗೆ ಮಗ್ನ ಆಗಿಬಿಡ್ತಾನ. ಇಷ್ಟೊಂದು ಮಗ್ನ ಆಗ್ತಾನ ಅಂತಂದ್ರ ನೋಡ್ರಿ, ಅವ ಇದು ಬಾಹ್ಯದ ಎಲ್ಲ ಬಿಟ್ಟು ಒಂದು ಸರಿ ಹಿಂಗೇ ಹೊಲಕ್ಕೆ ಹೋಗಿ ಬರ್ತಾ ಇರ್ತಾನ. ಬರ್ತಾ ಇರುವಾಗ ಅವನಿಗೆ ಏನಾಗ್ತದ ಅಂದ್ರ, ತನ್ನ ಮನೆಯ ಬಾಗಿಲು ಸಣ್ಣದದ ಅಂತನೂ ಅವನಿಗೆ ಅರಿವು ಇರಂಗಿಲ್ಲ. ಬಹಳ ಚಿಕ್ಕ ಬಾಗಿಲು ಇರ್ತದ, ತನ್ನ ಮನೆಯ ಬಾಗಿಲು ಬಹಳ ಸಣ್ಣದದ ಅಂತ ಕೂಡ ಅವನಿಗೆ ಅರಿವು ಇರಂಗಿಲ್ಲ. ಹಾಗೇ ತನ್ನ ಧ್ಯಾನದೊಳಗ, ಶಿವ ಧ್ಯಾನದೊಳಗ ಬರ್ತಾ ಇದ್ದಾಗ ಜೋರಾಗಿ ಅವನಿಗೆ ತಲೆಗೆ ಪೆಟ್ಟು ಬಿದ್ದು ಬಿಡ್ತದೆ. ಯಾರಿಗೆ? ಅಜಗಣನಿಗೆ ಜೋರಾಗಿ ಪೆಟ್ಟು ಬಿದ್ದು ಬಿಡ್ತದೆ. ಯಾವಾಗ ಜೋರಾಗಿ ಪೆಟ್ಟು ಬಿತ್ತು ಆವಾಗ ಅಲ್ಲೇ ಕುಸಿದು ತನ್ನ ಪ್ರಾಣ ಬಿಟ್ಟು ಬಿಡ್ತಾನ. ಅಜಗಣ ತನ್ನ ಪ್ರಾಣ ಬಿಟ್ಟು ಬಿಡ್ತಾನ. ಯಾವಾಗ ಅಣ್ಣ ಹೇಳಿದ್ನಲ್ಲ ಅದೇ ರೀತಿಯಾಗಿ ಅಲ್ಲಿ ಮುಕ್ತಾಯಕ್ಕ ಆಗತಾನೇ ಎದ್ದು ಸ್ನಾನ ಮಾಡಿ ಪೂಜಾ ಮಾಡಿ ಎಲ್ಲ ರೆಡಿಯಾಗಿ ತಾನು ರೊಟ್ಟಿ ಮಾಡ್ಬೇಕಂತ ಹೇಳಿ ಹಿಟ್ಟು ತಗೊಂಡು ಕೂತಿರ್ತಾಳ. ಎಲ್ಲ ಪೂಜಾ ಪಾಠ ಎಲ್ಲ ಮುಗಿಸಿರ್ತಾಳ. ಅಕ್ಕಿಂದ ಏನು ಜಡಿ ತನ್ನಿಂದ ತಾನೇ ಹುಚ್ಚಿ ಬಿದ್ದು ಬಿಡುತ್ತದೆ. ಹಿಂಗ್ಯಾಕಾಯ್ತು ಅಂತ ಹೇಳಿ ಮತ್ತೆ ಸಮಾಧಾನ ಮಾಡ್ಕೊಳ್ತ ಮತ್ತೆ ಜಡಿ ಹಾಕೊಂಡು ಮತ್ತೆ ಹಿಟ್ಟು ತಗೊಂಡು ರೊಟ್ಟಿ ಮಾಡ್ಲಿಕ್ಕೆ ಹೋಗ್ತಾಳ. ಮತ್ತೇನಾಯ್ತು ಅಂದ್ರೆ ತನ್ನ ಸೀರೆಯ ಸೆರಗೇನು ನಿಲುಗಿಕೊಳ್ಳುತ್ತೆ, ನಿಂತಾನೇ ಮುಚ್ಚಲಿಕ್ಕೆ ಶುರು ಆಗ್ತಾವ. ಅಯ್ಯೋ ಯಾಕೋ ಹಿಂಗಾಗ್ಲಿಕ್ಕತ್ತದಲ್ಲ, ಇವತ್ತ ಈಗ ತಾನೇ ಸ್ನಾನ ಪೂಜೆ ಮಾಡಿ ಈಗ ತಾನೇ ನಾವು ವಸ್ತ್ರ ಎಲ್ಲ ಹಾಕೊಂಡಿನಿ, ಯಾಕೆ ಹಿಂಗಾಗ್ಲಿಕ್ಕತ್ತದ ಅಂತೇಳಿ ನಾನು ಮಜ್ಜಿಗೆಯರ ಮಾಡಬೇಕು,
ಹೊಲಕ್ಕೆ ಹೋಗಿರುವಂತಹ ಗಂಡನಿಗೆ ಬುದ್ಧಿ ಒಯ್ಬೇಕು, ನಂಗೆ ಅವಸರ ಆಗ್ಲಿಕ್ಕತ್ತದ, ಬೇಗ ನಾ ಕೆಲಸ ಮಾಡ್ಬೇಕಂತೇಳಿ ಮತ್ತೆ ಹೋಗಿ ಏನು ಮೊಸರು ತಗೊಂಡು ಮಜ್ಜಿಗೆ ಮಾಡ್ಲಿಕ್ಕೆ ಹೋಗ್ತಾಳ. ಆ ಮೊಸರು ಕೈ ಇಟ್ಕೊಂಡು ಕೂಡಲೇ ಅದು ಗಟ್ಟಿ ಕಲ್ಲಾಗಿ ಬಿಡುತ್ತೆ. ಯಾವಾಗ ಅದು ಮೊಸರು ಕಲ್ಲಾಗಿದ್ದು ನೋಡ್ತಾಳೋ ತಕ್ಷಣ ನೆನಪು ಬರ್ತದ ಅಣ್ಣ ಹೇಳಿರುವಂತಹ 3. ಅಪ್ಪ, ಅದು ನನ್ನ ಏನೋ ಜಡೆ ತುರುಬ ಉಚ್ಚಿ ಬಿತ್ತು, ನನ್ನ ಸೀರೆ ನಿಲಿಗೆ ಉಚ್ಚಿ ಹೋದವು, ಈಗ ಮೊಸರು ಕಲ್ಲಾಗಿ ಬಿಟ್ಟದ, ಅಯ್ಯೋ ನನ್ನ ಅಣ್ಣನಿಗೆ ಏನೋ ಆಗ್ಯದ ಅಂತೇಳಿ ಗೊತ್ತಾಗಿ ಬಿಡುತ್ತದ ಮುಕ್ತಾಯ ಅಕ್ಕಗ. ನನ್ನ ಅಣ್ಣನಿಗೆ ಏನೋ ಆಗ್ಯದ ಅಂತೇಳಿ ಒಂದೇ ಸಮನೆ ಓಡೋಡಿ ತವರಿನ ಕಡೆ ಬರ್ತಾಳ. ತವರಿನ ಕಡೆ ಬರ್ತಾಳ. ಬರಸ್ತನ ಎಲ್ಲ ಜನ ಅಲ್ಲಿ ಮನೆ ಮುಂದ ನೆರೆದಿರ್ತಾರ. ಆಕೆನ ಮನೆ ಸುತ್ತ ಎಲ್ಲಾ ಜನ ನೆರೆದಿರ್ತಾರ. ಅಜಗಣ ಬಿದ್ದಿರ್ತಾನ. ಯಾವಾಗ ಅಜಗಣನಿಗೆ ನೋಡ್ತಾಳೋ ಆ ಅಜಗಣನ ನೋಡಿ ಒಂದೇ ಸಮನೆ ರೋಧನೆ ಮಾಡ್ತಾ ತನ್ನ ಅಣ್ಣನ ಒಂದು ತಲೆಯನ್ನ ತನ್ನ ತೊಡೆಯ ಮೇಲೆ ಹಾಕೊಂಡು ರೋಧನೆ ಮಾಡ್ಲಿಕತ್ತಾಳೆ. ಯಾವ ರೀತಿ ರೋಧನೆ? ಇದೇ ಅರಿವು ಅಣರೊಳಗಿಕ್ಕಿ ಅಗಿಯುತ್ತಿದೆ ಮಧ್ಯ ಲೋಕವೆಲ್ಲವೂ, ನಾನೆಂದು ಬದುಕುವೆನು ಅಣ್ಣ, ಕತ್ತಲೆ ಬೆಳಕ ಕಾಣುವ ಸಂದೇಹಿ ನಾನೊಬ್ಬಳು, ಎನ್ನ ಕಣ್ಣ ಕಟ್ಟಿ ಕನ್ನಡಿ ತೋರಿತು ಅಜಗಣ ನಿನ್ನ ಯೋಗ ಅಂತ. ಏನೋ ನನಗಿನ್ನೂ ಚಿಕ್ಕವಳಿದ್ದೀನಿ, ನನಗಿನ್ನ ಜ್ಞಾನ ಬೇಕಾಗಿತ್ತು, ಈ ಪ್ರಪಂಚದ ಜ್ಞಾನ ನನಗಿಲ್ಲ, ಈ ಪ್ರಪಂಚದ ಜ್ಞಾನ ನನಗ ಉಣಬಡಿಸಬೇಕಾಗಿತ್ತು, ನನಗೆ ತಿಳಿಸಬೇಕಾಗಿತ್ತು, ಅದಕ್ಕಿಂತ ಮುಂಚೆ ನೀನು ಹೋಗಿಬಿಟ್ಟಲ್ಲ ಅಣ್ಣ. ನಾ ಈ ಪ್ರಪಂಚದೊಳಗ ನಾ ಹೆಂಗ ಬದುಕಲಿ? ನನ್ನ ಕಣ್ಣಿಗೆ ಹೆಂಗ ಅಜ್ಞಾನವೆಂಬ ಪಟ್ಟಿ ಕಟ್ಟ್ಯಾರ, ಆ ಅಜ್ಞಾನವೆಂಬ ಪಟ್ಟಿ ಯಾರಿಂದ ಸಾಧ್ಯ? ನಿನ್ನಿಂದ ಮಾತ್ರ ಸಾಧ್ಯ ಇತ್ತು, ಅದಕ್ಕಿಂತ ಮುಂಚೆ ನೀನು ಹೋಗಿಬಿಟ್ಟೆ ಅಲ್ಲ, ನಾ ಹೆಂಗ ಬದುಕಲಿ ಅಂತೇಳಿ ಒಂದೇ ಸಮನೆ ರೋಧನೆ ಮಾಡ್ತಾ ಇದ್ದಾಳೆ. ಆಗ ಅಲ್ಲಮ ಪ್ರಭುದೇವರು ಏನು ಹೇಳ್ತಾರ ನೋಡ್ರಿ. ಅಲ್ಲಮ ಪ್ರಭುದೇವರು ಬರ್ತಾರ, ಅಲ್ಲಿಗೆ ಬಂದು ಏನು ಹೇಳ್ತಾರ ಅಂದ್ರ, ಅಂಗೈ ಒಳಗೊಂದು ಅರಳದ ತಲೆ ಹಿಡಿದು, ಅಂಗೈ ಒಳಗೊಂದು ಅರಳದ ತಲೆ ಹಿಡಿದು ಕಂಗಳ ಮುದ್ದು ಪೋಣಿಸುವಾಕೆ ನೀನಾರು ಹೇಳ. ಅಂಗೈ ಒಳಗೊಂದು ಅರಳದ ತಲೆ ಹಿಡಿದು ಕಂಗಳ ಮುದ್ದು ಪೋಣಿಸುವಾಕೆ ನೀನಾರು ಹೇಳ. ಸಂದ ಸಂಪಿಗೆ ಅರಳಿಕೊಂಡುಂಬುವ ಭೇದವ ನರಿಯದೆ ಹಂಬಲಿಸುವ ಪರಿತಾಪವೇನು ಹೇಳ. ಒಂದೆಂಬೆನೆ ಎರಡಾಗಿದೆ, ಎರಡೆಂಬೆನೆ ಒಂದಾಗಿದೆ, ಅರುಗಿನೊಳಗನ ಮರವು ಇದೇನು ಹೇಳ. ದುಃಖವಿಲ್ಲದ ಅಕ್ಕಿವಿಲ್ಲದ ಅನುತಾಪ ನಮ್ಮ ಗುಹೇಶ್ವರ ಲಿಂಗದಲ್ಲಿ ತೋರುತ್ತಿದೆ, ನೀನಾರು ಹೇಳ ಎಲೆ ಅವ್ವ. ಎಷ್ಟು ಚಂದ ಕೇಳಿಕತ್ತಾರ ಅಲ್ಲಮ್ಮ ಪ್ರಭು. ವಚನಗಳು ಅಂದ್ರೆ ನಮ್ಮ ಬದುಕು ಅದರಿ. ವಚನ ಅಂದ್ರೆ ನಡೆಯು ಕಲಿಸಿದ ಬಸವ, ನುಡಿಯು ಕಲಿಸಿದ ಬಸವ, ಉಡಲು ಕಲಿಸಿದ ಬಸವ, ಉಡಲು ಕಲಿಸಿದ ಬಸವ. ಪ್ರತಿ ನಾವು ಹುಟ್ಟಿನಿಂದ ಸಾಯುವವರೆಗೆ ವಚನ ಸಾಹಿತ್ಯ ನಮಗೆ ಮಾರ್ಗದರ್ಶನ ಅದ. ನಾವು ಎದ್ರೆ ಕುಂತ್ರೆ ಮಲ್ಕೊಂಡ್ರೆ ಊಟ ಮಾಡಿದ್ರೆ ನಡೆ ನುಡಿ ಆಚಾರ ವಿಚಾರ ಎಲ್ಲವೂ ವಚನ ಸಾಹಿತ್ಯ ಕಲಿಸ್ತದ್ರಿ. ವಚನ ಸಾಹಿತ್ಯದಂತ ಇಂಥ ಸಾಹಿತ್ಯ ಮತ್ತೊಂದಿಲ್ಲ. ಅದಕ್ಕ ನಾವು ಏನೇ ನಮ್ಮ ಮನೆಯೊಳಗ ಕಾರಣ ಇರಲಿ, ನಮ್ಮ ಮನೆಯೊಳಗೆ ಏನೇ ಫಂಕ್ಷನ್ ಇರಲಿ, ನಾವು ವಚನಗಳನ್ನೇ ಏನು ಕೊಡಬೇಕು, ಗಿಫ್ಟ್ ಆಗಿ ಕೊಡಬೇಕು, ಬಹುಮಾನ ಅವರಿಗೆಲ್ಲ ಬಂದವರಿಗೆ ಅತಿಥಿಗಳಿಗೆ ಆ ವಚನಗಳನ್ನೇ ಕಟ್ಟು ಕೊಡ್ಬೇಕ್ರಿ. ಯಾಕಂದ್ರ ಆ ವಚನಗಳು ಯಾರು ಓದ್ತಾರೋ ಅವರ ಒಂದು ಜೀವನ ಒಂದು ದುಃಖದಿಂದ ಇರಂಗಿಲ್ಲ, ಬಹಳ ಸಂತೋಷದಿಂದ ಇರ್ತಾರ. ಯಾವುದೇ ದುಃಖ ಬಂದರೂ ಕೂಡ ನಾ ಹೆಂಗ ನಿವಾಸಬೇಕು ಅಂತ ಯಾವುದು ಕಲಿಸ್ಕೊಡ್ತದ? ವಚನ ಸಾಹಿತ್ಯ ಕಲಿಸ್ಕೊಡ್ತದ. ಅದಕ್ಕ ಯಾವಾಗ ಅಲ್ಲಮ ಪ್ರಭು ಎಂಥ ಇದು ನೋಡ್ಲಿಕ್ಕೆ ನೋಡ್ರಿ. ಅಂಗೈಯೊಳಗೊಂದು ಅರಳದ ತಲೆಗಿಡದು ಕಂಗಳ ಮುತ್ತು ಒಣಿಸುವಾಗಿ ನೀನಾರು ಹೇಳ. ಹೆಂಗ ಹೇಳಿಗತ್ತಾರ? ಅರಳಿದ ತಿಳಿ ಅರಳದ ತಿಳಿ. ಯಾವಾಗ ಒಂದು ಹೂವ ತನ್ನ ಅರಳಿ ಮಕರಂದವನ್ನು ಇಡೀ ತನ್ನ ಸುತ್ತಮುತ್ತ ಚಲುತ್ತದೋ ಅವಾಗ ಆ ಒಂದು ಹೂವಿನ ಬದುಕು ಸಾರ್ಥಕ ಆಗ್ತದ. ಒಂದು ಏನು ಗಂಧದ ಕೊಟ್ಟದ ಅದು ಸೌದು 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 ಇಡೀ ಪ್ರಪಂಚಕ್ಕೆ ಸುಗಂಧ ಕೊಡ್ತದ. ನಾವೇನು ಕೊಡ್ಲಿಕ್ಕಿದೆವು? ಈ ಪ್ರಪಂಚಕ್ಕೆ ನಾವೇನು ಕೊಡ್ಲಿಕ್ಕಿದೆವು?
ನಾವು ಎಲ್ಲಕ್ಕಿಂತ ಶ್ರೇಷ್ಠ ಜೀವಿಗಳು, ಆದ್ರೂ ಕೂಡ ನಾವು ಕೂಡ ಏನಾದರೂ ಈ ಸಮಾಜಕ್ಕೆ ಕೊಡಬೇಕಲ್ಲ. ಅದಕ್ಕ ಅರಳಿದ ತಲೆ ಅರಳದ ತಲೆ ಅಂತ ಹೇಳಿಕತ್ತಾರ. ಅರಳಿದ ತಲೆ ಅರಳದ ತಲೆ ಹೆಂಗಿರ್ತದ? ಏನು ಜ್ಞಾನದಿಂದ ತುಂಬಿರುವಂತಹ ತಲೆ ಯಾರದು? ಅಜಗಣನ ತಲೆ. ನಮ್ಮದು ಹೆಂಗದ ನೋಡ್ರಿ. ಹಿಂಗೆ ಇಬ್ರು ಗಂಡ ಹೆಂಡತಿ, ಒಂದು ದುಃಖದ ಸನ್ನಿವೇಶ, ಯಾವುದೋ ಒಂದು, ಈಗ ಸತ್ಯ ಹರಿಶ್ಚಂದ್ರ, ಕ್ರಾಂತಿಯೋಗಿ ಬಸವಣ್ಣ ಆಗಿರ್ಬೋದು, ಏನು ಅಕ್ಕ ತಂಗಿ, ಒಂದು ಅಣ್ಣ ತಂಗಿ ಸಿನಿಮಾ ಆಗಿರಬಹುದು. ಅಂತಹ ಸಿನಿಮಾಗಳು ಬಹಳ ದುಃಖದ ಸಿನಿಮಾ. ಅಂತಹ ಸಿನಿಮಾ ನೋಡ್ಲಿಕ್ಕೆ ಇಬ್ಬರು ಗಂಡ ಹೆಂಡತಿ ಹೋಗಿರ್ತಾರೆ. ಹೋದಾಗ ಸಿನಿಮಾ ನೋಡ್ಲಿಕ್ಕೆ ಹೋಗ್ತಾರ, ಸಿನಿಮಾ ಟಾಕೀಸ್ ಒಳಗ ಕೂಡ್ತಾರ. ಅದೇನು ಸಿನಿಮಾ ಶುರು ಆಗ್ತದ, ಫಸ್ಟ್ ಹಿಡಿದು ಲಾಸ್ಟ್ ತನ ಅದು ಬಹಳ ದುಃಖದ ಸಿನಿಮಾ ಇರ್ತದ. ನೋಡ್ತಾರ ನೋಡ್ತಾರ, ಒಂದು ಸನ್ನಿವೇಶ, ಎರಡು ಸನ್ನಿವೇಶ, ಇಷ್ಟೊಂದು ಕಷ್ಟ, ಅತ್ತಿ ಗಂಡ ನಾದ್ನಿ ಎಲ್ಲರೂ ಬೈಯದು ಹೊಡೆದು, ಇಷ್ಟೊಂದು ಊಟ ಹಾಕೋದಿಲ್ಲ, ಏನೇನು ವಿಚಿತ್ರವಾದಂತಹ ಆ ಒಂದು ಘಟನೆಗಳು ತೋರಿಸ್ತಾರ. ಎಷ್ಟೊಂದು ಅಳುವುದಂತ ಎಲ್ಲ ಇಡೀ ಸಿನಿಮಾ ಟಾಕೀಸೇ ಅಳ್ಳಿಕ್ಕೆ ಶುರು ಮಾಡ್ತದ್ರಿ. ಆ ಪಿಕ್ಚರ್ ನೋಡಿ ಇಡೀ ಸಿನಿಮಾ ಟಾಕೀಸೇ ಅಳ್ಳಿಕ್ಕೆ ಶುರು ಮಾಡ್ತದ. ಆಗ ಇಬ್ಬರು ಗಂಡ ಹೆಂಡತಿ ಹೋಗಿದ್ರಲ್ಲ, ಅವ ಅಂತನ ಎಷ್ಟೊಂದು ದುಃಖಪ್ಪ, ಆ ಹೆಣ್ಮಕ್ಳಿಗೆ ಎಷ್ಟೊಂದು ಕಷ್ಟ ಕೊಡ್ಲಿಕ್ಕತ್ತಾರಲ್ಲ ಅಂತೇಳಿ ಅವನು ಕೂಡ ಅಳ್ಲಿಕ್ಕೆ ಶುರು ಮಾಡ್ತಾನೆ. ಅವಾಗ ಹೆಂಡತಿಗಂತನ ಬಾಜು ಕುಂತಿರ್ತಾಳ, ಎದುರು ನೋಡಿ, ನೋಡು ಎಷ್ಟೊಂದು ಕಷ್ಟ ಕೊಡ್ಲಿಕ್ಕತ್ತಾರ, ನನಗೂ ಕೂಡ ಅಳು ಬರ್ಲಿಕ್ಕತ್ತದಲ್ಲ ಅಂತೇಳಿ ಬಾಜು ನೋಡ್ತಾನ. ಆ ಹೆಂಡತಿ ಮಾತ್ರ ಬಿಳಿ ಕಣ್ಣು ಬಿಟ್ಕೊಂಡು ನೋಡ್ತಿರ್ತಾಳ್ರಿ. ಒಂದು ಹನಿ ನೀರು ಬರ್ತಿರಂಗಿಲ್ಲಕಿನ್ ಕಣ್ಣ ಪರೇಶಾನ್ ಅಂತ ನೋಡ್ರಿ. ಎಂತ ಮಕ್ಕಳು ಅಳ್ಳಿಕತ್ತಾವ, ಮುದುಕರು ಅಳ್ಳಿಕತ್ತಾರ, ಎಲ್ಲಿ ನೋಡಿದ್ರೆ ಎಲ್ಲರೂ ಅಳ್ಳಿಕತ್ತಾರ, ಇಡೀ ಸಿನಿಮಾ ಟಾಕೀಸೇ ಅಳ್ಳಿಕತ್ತದ. ಅಂತಹ ಒಂದು ಈ ಸಿನಿಮಾದ ಯಾಕಪ್ಪ ನನ್ನ ಹೆಂಡತಿ ಯಾಕೆ ಅಳ್ಳತ್ತಿಲ್ಲ, ಅವನಿಗೆ ಚಿಂತೆ ಆಗ್ತದೆ. ಯಾಕೆ ನನ್ನ ಹೆಂಡತಿ ಅಳ್ಳಿಗತ್ತಿಲ್ಲ? ಒಂದು ಸರಿ ಆಕಿಗೆ ನೋಡ್ತಾನ, ಇನ್ನ ಮುಂದಿನ ಹತ್ತಾಳ, ಇನ್ನ ಮುಂದಿನ ದುಃಖದ ಸನ್ನಿವೇಶ ಬರ್ತಾವ, ಅವಾಗಿನ ಹತ್ತಾಳ ಅಂತ ಹೇಳಿ ಮತ್ತ ಅವ ಸಮಾಧಾನ ಮಾಡ್ಕೊಂಡು ಮತ್ತ ಸಿನಿಮಾ ನೋಡ್ತಾನ. ಸಿನಿಮಾನೇ ಮುಗಿತ್ರಿ. ಸಿನಿಮಾ ಮುಗಿತು, ಎಲ್ಲರೂ ಹತ್ತರು, ಕಣ್ಣು ಒರೆಸ್ಕೊಂತ ಟಾಕೀಸ್ ಹೊರಗೆ ಬಂದ್ರು, ಅಳ್ಕೊಂತ ಏನು ಕಷ್ಟ ರೀ ಪಾಪ, ಏನು ಕಷ್ಟ ರೀ ಹೆಣ್ಮಗಳು ಅನ್ಕೋ ಅಂತ ಮುದುಕಿಯರೆಲ್ಲ ಇರ್ತಾರ, ಅವರೆಲ್ಲ ಹೊಳ್ಕೋ ಅಂತ ಹೋಗ್ಲಿಕತ್ತಿದ್ರು. ಅವಾಗ ಇವ್ರು ಗಂಡ ಹೆಂಡತಿ ಕೂಡ ಹೊರಗೆ ಬಂದರು. ಎಷ್ಟೊಂದು ಕಷ್ಟದ ಸಿನಿಮಾ ಇತ್ತಲ್ಲ, ಇಡೀ ಸಿನಿಮಾ ಟಾಕೀಸೇ ಹತ್ತು ನೋಡಿ. ಅದಕ್ಕ ನೀ ಯಾಕೆ ಅಳ್ಳಿಲ್ಲ ಅಂತ ಕೇಳ್ತಾನವ ಹೆಂಡತಿ. ಆಕಿ ಏನಂದ್ರು, ನೀವೆಷ್ಟಾಗ್ತೀರಿ, ನಿಮಗೆಷ್ಟು ದುಃಖ ಆಗ್ಯದ, ನಿಮ್ಗಿನ ಹೆಚ್ಚಿಗೆ ದುಃಖ ಆಗ್ತಿತ್ತು, ನಿಮಗಿನ ಹೆಚ್ಚಿಗೆ ದುಃಖ ಆಗ್ತಿತ್ತು. ನಾ ಯಾಕೆ ಅಳಲಿಲ್ಲ ಅಂದ್ರ ನನ್ನ ಮೇಕಪ್ ಹಾಳಾಗ್ತದ ಅಂತ ಅಳ್ಳಿಲ್ಲ. ಎಂಥ ಭಕ್ತಿ, ಎಂಥ ತಲೆಗಳು ನಾವು, ಇಂಥ ಜ್ಞಾನದ ತಲೆಗಳು ನಾವು, ಹೌದಲ್ಲ? ನಮಗೆ ಇಷ್ಟೇ ಅವರಿ, ನಾ ಬದುಕಲು ಸಾಕು, ನಾ ಚಂದಿದ್ರು ಸಾಕು, ಮಂದಿ ಎಕಡೆ ಯಾಕೆ ಹೋಗ್ಲ, ಎಲ್ಲಾಕೆ ಹೋಗ್ಲಾಕ ಹಾಳ ಬಾಯ ಕೂಡ, ನಾವೊಂದು ಶಿಸ್ತಿದ್ರು ಸಾಕು. ಇದು ನಮ್ಮ ಜೀವನ ಅಲ್ಲ. ಶರಣರು ನಮಗೆ ಹಿಂಗ ಕಲಿಸಿಲ್ಲ. ನಮಗ ದಾಸೋಹ ಮಾಡೋದು, ಕಾಯಕ ಮಾಡೋದು, ಒಬ್ಬರ ದುಃಖದಲ್ಲಿ ಭಾಗಿಯೋ, ನೆರಮನೆಯ ದುಃಖಕ್ಕೆ ಅಳುವರ ಮೆಚ್ಚ ಕೂಡದ ಸಂಗಮ ದೈವ ಅಂತ ಹೇಳ್ತಾರೆ. ಅದಕ್ಕ ನಾವು ಪ್ರತಿಯೊಬ್ಬರ ದುಃಖದಲ್ಲಿ ಭಾಗಿಯಾಗುವುದು ನಮ್ಮ ಶರಣರು ಕಲಿಸಿದರು. ಅದಕ್ಕ ಜ್ಞಾನದಿಂದ ತುಂಬಿರುವಂತಹ ತಲೆ ಅಜಗಣ ಮುಕ್ತಾಯಕ್ಕಂದಾಗಿತ್ತು. ಅದಕ್ಕ ಇಲ್ಲಿ ಅಲ್ಲಮ್ಮ ಪ್ರಭುಗಳು ಎಷ್ಟು ಚಂದ ಹೇಳಿಕತ್ತಾರ, ಅಂಗೈಯೊಳಗೊಂದು ಅರಳಿದ ತಲೆಗೆಡೆದು ಕಂಗಳ ಮುತ್ತು ಪೋಣಿಸುವಾಕಿ ನೀನಾರು ಹೇಳ ಎಲೆ ಅವ್ವ. ಮುತ್ತು ಅಂದ್ರು, ನಾವು ಅಳ್ತೀವಿ, ನಮಗ ಕಣ್ಣೀರಂತ. ಅಲ್ಲಮ್ಮ ಪ್ರಭುಗಳು ಕಣ್ಣೀರು ಯಾಕಲಿಲ್ಲ, ಮುತ್ತಂದರು. ಯಾರು ಮುಕ್ತಾಯಕ್ಕನ ಕಣ್ಣೀರಿಗೆ ಮುತ್ತು ಅಂದ್ರಿ, ಮುತ್ತು. ನಾವು ಅಳೋದು ಎದಕ್ಕ? ನಾವು ಹೊನ್ನಿಗಾಗಿ, ಹೆಣ್ಣಿಗಾಗಿ, ಆಸ್ತಿ ಪಾಸ್ತಿ, ಗಂಡ ಮಕ್ಕಳು, ಹೆಂಡತಿ, ನೌಕರಿ ಚಾಕರಿ, ಅಧಿಕಾರ, ಇದಕ್ಕೆ ಬಡದಾಡ್ತೀವಿ. ಅದಕ್ಕೆ ನಾವು ಅಳೋದು ಎದಕ್ಕ? ಕಣ್ಣೀರು. ನಾವು ಹತ್ತಿರುವುದು ಕಣ್ಣೀರಾಗ್ತವ. ಮಹಾತ್ಮರು, ಶರಣರು, ಸಂತರು ಇವರು ಅಳುವುದು ಮುತ್ತಿನ ಹನಿಗಳಾಗ್ತವ, ಮುತ್ತುಗಳಾಗ್ತವ. ಒಂದೊಂದು ಹನಿ ಮುತ್ತು
ಉಣಿಸಿ ರಂಗ ಕೂಡಿಸ್ಲಿಗತ್ತೇಳು ಯಾರು ಮುಕ್ತಾಯಿ ಅಕ್ಕ. ನೋಡ್ರಿ, ಮುತ್ತು ಸುಮ್ಮನೆ ಆಗಂಗಿಲ್ರಿ. ಮುತ್ತು ಸುಮ್ಮನೆ ಆಗಂಗಿಲ್ಲ. ಸ್ವಾತಿ ಮಳೆ ಬಂದಾಗ ಮುತ್ತು ತಯಾರಾಗ್ತದ. ಎಷ್ಟು? 27 ನಕ್ಷತ್ರಗಳು ಅದಾವು. 27 ನಕ್ಷತ್ರಗಳು. ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶೀರ, ಆರಿದ್ರ್ಯ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಾಘ, ಉಪ್ಪ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರಾವಣ, ಧನಿಷ್ಠ, ಶತತಾರ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ, ರೇವತಿ. ಇವು 7 ಮಳೆ ಹನಿಗಳು. ನೋಡ್ರಿ, ವಿಶಾಖ ಅಂತ ಮಳೆ ಬರ್ತದ. ಆವಾಗ ವಿಷಪೂರಿತವಾದಂತಹ ಮಳೆ ಬರ್ತದ. ಒಂದೊಂದು ಮಳೆಗೂ ಒಂದೊಂದು ಇದು ಅದ. ಒಂದೊಂದು ಬೆಳೆ ಬೆಳೆಯುವಂತಹ ಮಳೆ ಬರ್ತದ, ಒಂದೊಂದ್ಸರಿ ಬೆಳೆ ನಾಶ ಆಗುವಂತಹ ಮಳೆ ಬರ್ತದ. ಆದರೆ ವಿಶೇಷ, ಎಲ್ಲ ಮಳೆಗಿಂತ ವಿಶೇಷವಾದದ್ದು ಸ್ವಾತಿ ಮಳೆ. ಯಾವಾಗ ಸ್ವಾತಿ ಮಳೆ ಬರ್ತದೋ ಯಾರಿಗೂ ಗೊತ್ತಾಗಂಗಿಲ್ಲ. ಯಾರಿಗೆ ಗೊತ್ತಾಗ್ತದ ಅಂದ್ರ ಸಮುದ್ರದೊಳಗಿನ ಸಿಂಪಿಗಳಿಗೆ ಗೊತ್ತಾಗ್ತದ. ಸಿಂಪಿಗಳು ಅಕ್ಕೂ ಜೀವ ಇರ್ತಾವ್ರಿ. ಯಾವಾಗ ಸ್ವಾತಿ ಮಳೆ ಇನ್ನೇನು ಬರ್ತದ ಅಂದಾಗ ಸಮುದ್ರದೊಳಗಿರುವಂತಹ ಸಿಂಪೆಗಳು ಎಲ್ಲವೂ ಮ್ಯಾಲ ತೇಲಿ ಬರ್ತಾವಂತ್ರಿ. ಮ್ಯಾಲ ತೇಲಿ ಬಂದು ಆ ಸ್ವಾತಿ ಮಳೆ ಹನಿಯ ಒಂದು ಹನಿ ತಮ್ಮ ಸಿಂಪಿ ಒಳಗ ಬಿದ್ದಾಗ ಅವು ಮುಚ್ಕೊಂಡು 1 ವರ್ಷದ ಕಾಲ ತಳದಾಗ ಹೋಗಿ, ಸಮುದ್ರದ ತಳದಾಗ ಹೋಗಿ ಮುತ್ತು ತಯಾರು ಮಾಡ್ತಾವ. ಮುತ್ತು ಅಂತಹ ಒಂದು ಶ್ರೇಷ್ಠವಾದದ್ದು ಮುತ್ತು. ಅದಕ್ಕ ಇಲ್ಲಿ ಅಲ್ಲಮ ಪ್ರಭುದೇವರು ಏನು ಹೇಳಿಗತ್ತಾರ, ಮುತ್ತು ಪೋಣಿಸುವಾಗೆ ನೀನಾರು ಹೇಳ. ಎಷ್ಟು ಚಂದ ಹೇಳತ್ತಾರ. ಸಂದ ಸಂಪಿಗೆ ಎರಡಿ ಬಂಡುಂಬುವ ಭೇದವನರಿಯದೆ ಹಂಬಲಿಸುವ ಪರಿತಾಪವೇನು ಹೇಳ. ನಿನ್ನೊಳಗ ಯಾವ ಭೇದ ಭಾವನೆ ಇಲ್ಲ. ಒಂದೆಂಬೆನೆ ಎರಡಾಗಿದೆ, ಎರಡೆಂಬೆನೆ ಒಂದಾಗಿದೆ. ನೀನು ಬೇರೆ ಇಲ್ಲ, ಅಜಗಣನೂ ಬೇರೆ ಇಲ್ಲ. 1 2 ಇಬ್ರು ಒಂದೇ ಇದ್ದೀರಿ. ನೀನು ಜ್ಞಾನಿ ಇದ್ದಿ, ಮತ್ತ ಅಜಗಣನೂ ಕೂಡ ಜ್ಞಾನಿ ಇದ್ದನ. ಅದಕ್ಕ ನೀವು ಒಂದೆಂಬೆನೆ ಎರಡಾಗಿದೆ, ಎರಡೆಂಬೆನೆ ಒಂದಾಗಿದೆ. ಅರುಹಿನೊಳಗನ ಮರವು ಇದೇನು ಹೇಳ. ಅರುಹಿನೊಳಗನ ಮರವು ಅರುವು ಅರಿವು. ನಮ್ಮೊಳಗ ಅರಿವು ಜಾಗೃತ ಆಗ್ಬೇಕ್ರಿ. ಎಲ್ಲರೊಳಗ ಅರಿವು ಅದ, ಅದನ್ನು ಜಾಗೃತ ಮಾಡ್ಕೊಳ್ಬೇಕು. ನಮ್ಮಿಂದ ನಾವೇ ಜಾಗೃತ ಮಾಡ್ಕೊಳ್ಬೇಕು. ಅದಕ್ಕ ಅರಿವಿನೊಳಗನ ಮರವು ಇದೇನು ಹೇಳ. ಏನು ಅರಿವು ಜಾಗೃತ ಮಾಡ್ಕೊಂಡಿದ್ದಿ, ಮತ್ತ ಮರಗ್ಲಿಕ್ಕತ್ತಿದಿ. ಅಜಗಣ ಹೋದ ಅಂತ ಮರಗುತ್ತಿದ್ದಿ. ಶರಣರಿಗೆ ಸಾವಿಲ್ಲ, ಮರಣವೇ ಮಹಾನಗಮಿ ಅಂದ್ರು ಶರಣರು. ಶರಣರಿಗೆ ಸಾವಿಲ್ಲ. ನೀ ಎಲ್ಲ ತಿಳುವಳಿಕೆ ಇದ್ದಕ್ಕೆ ಇದ್ದೆ, ಆದರೂ ಕೂಡ ನೀನು ಯಾಕೆ ಇಷ್ಟೊಂದು ಹಂಬಲಿಸ್ತಾ ಇದ್ದೀಯ ತಾಯಿ. ಅದಕ್ಕೆ ಅರುಹಿನೊಳಗನ ಹೊರಗು ಇದೇನು ಹೇಳ ಅಂತ ಹೇಳಿ ಅಲ್ಲಮ ಪ್ರಭುಗಳು ಕೇಳ್ತಾ ಇದ್ದಾರೆ. ದುಃಖವಿಲ್ಲದ ಅಕ್ಕೆವಿಲ್ಲದ ಇಲ್ಲದ ಅನುತಾಪ ನಮ್ಮ ಗುಹೇಶ್ವರ ಲಿಂಗದಲ್ಲಿ ತೋರುತ್ತಿದೆ. ನೀನಾರು ಹೇಳ ಎಲ್ಲಿ ಅವ್ವ ಅಂತ ಹೇಳಿ ಅಲ್ಲಮ ಪ್ರಭುಗಳು ಆ ಒಂದು ಮುಕ್ತಾಯಕ್ಕದ ಸಮಾಧಾನ ಮಾಡ್ಲಿಗತ್ತಾರ. ಹಂಗೆ ಸಮಾಧಾನ ಮಾಡ್ತಾ ಮಾಡ್ತಾ ಅಲ್ಲಮ ಪ್ರಭುಗಳು ಆವಾಗ ಆಕಿನ ಜ್ಞಾನ ಮತ್ತೊಂದಿಷ್ಟು ಹೆಚ್ಚು ಮಾಡ್ತಾರ್ರಿ. ಇದೇ ರೀತಿಯಾಗಿ ಏನೋ ಒಬ್ಬ ಮುಕ್ತಾಯಕ್ಕ ಅಜಗಣನ ಒಂದು ಜೀವನ ಚರಿತ್ರೆ ಬರ್ತದ. ಶರಣರು 27-37 ವಚನಗಳು ಮುಕ್ತಾಯಕ್ಕನು ಅದಾವ. ಬಹಳ ಶರಣರು ನಮ್ಮಂಗ ಓದಿಲ್ಲ ಬರ್ದಿಲ್ಲ, ಅವರು ನಡೆ ನುಡಿ ಸಿದ್ಧಾಂತ ಇತ್ತರಿ ಶರಣರು. ನಡೆದಂಗ ನುಡಿದರು, ನುಡಿದಂಗ ನಡೆದರು. ಅವೇ ವಚನಗಳಾದವು, ಅವೇ ನಮಗೆ ಎಂದು ಮಾರ್ಗದರ್ಶನ ಆದವು. ಅಂತಹ ವಚನಗಳು ಯಾರು ಪ್ರತಿಯೊಬ್ಬರು ಬರೆದರು. ಒಬ್ಬ ಕಸ ಗುಡಿಸುವಂತಹ ಸತ್ಯಕ್ಕ ಬರೆದು, ದನ ಕಾಯುವಂತ ತುರುಗಾಯಿ ರಾಮಣ್ಣ ಬರೆದರು. ಅವ ದನ ಕಾಯ್ತಾನೆ ಹೋದನು. ಹೆಂಗ ಒಂದು ಕೋಲಿನೊಳಗ ಇಡೀ ದನಗಳನ್ನು ನಾನು ನಿಯಂತ್ರಣ ಮಾಡ್ತೀನಿ ನೋಡ್ರಿ. ಯಾವಾಗ ಜ್ಞಾನೋದಯ ಆಯ್ತು ಅವನಿಗೆ, ಯಾವಾಗ ಅಪ್ಪ ಬಸವಣ್ಣನ ಕೈಲಿಂದ ಲಿಂಗ ದೀಕ್ಷೆ ತಗೊಂಡ್ರು, ಲಿಂಗ ಪೂಜೆ ಮಾಡ್ಲಿಕ್ಕತ್ತರು. ಗಾಂಧಾರಿ ಸಮಯದಲ್ಲಿ ಲಿಂಗ ಪೂಜೆ ಮಾಡ್ಬೇಕ್ರಿ ನಾವೆಲ್ಲರೂ. ಗಾಂಧಾರಿ ಸಮಯದಲ್ಲಿ ಲಿಂಗ ಪೂಜೆ ಮಾಡಿದ್ರ ಆ ನಮ್ಮೊಳಗಿನ ಹೆಂಗ ಅಜಗಣ ತನ್ನೊಳಗಿನ ರತ್ನವನ್ನು ಕಂಡನು, ನಮ್ಮೊಳಗೂ ಕೂಡ ಅಂತಹ ಒಂದು ಬೆಳಕು ಇದೆ, ಲಿಂಗದೊಳಗ ಕಾಣಿಸ್ತದ. ಅದೇ ರೀತಿಯಾಗಿ ತುರುಗಾಯಿ ರಾಮಣ್ಣ ನೋಡ್ರಿ, ಅಪ್ಪ ಬಸವಣ್ಣನವರು ತುರುಗಾಯಿ ರಾಮಣ್ಣನ
ಇಲ್ಲ. ಅಪ್ಪ ಬಸವಣ್ಣನೊಂದು ಎಂಥ ಒಂದು ದೊಡ್ಡ ನೋಡ್ರಿ, ಏನಂತಾರ ಅಂದ್ರ ಆ ಪರಮಾತ್ಮನಿಗೆ ಏನಂತಾರ, ಪಶುಪತಿ ಅಂತ. ನೀ ಏನಿದ್ದಿ? ಪಶುಗಳ ಕಾಯು, ನೀನೇ ಪಶುಪತಿ ಇದ್ದಿ. ನೀ ಕಡಿಮೆ ಅಲ್ಲ ರಾಮಣ್ಣ, ನೀ ದನ ಕಾಯುವ ರಾಮಣ್ಣ, ನೀ ಏನು ಕಡಿಮೆ ಅಲ್ಲ. ನೀ ಏನಿದ್ದಿ? ಪಶುಗಳ ಪತಿ ಇದ್ದಿ. ಆ ದೇವರಿಗೆ ಸಮಾನವಾಗಿರುವಂತ ನೀ ಇದ್ದಿ. ನೀ ಅನುಭವ ಮಂಟಪಕ್ಕ ನಡಿ ಅಂತ. ಅವಾಗ ತುಳಗಾಯಿ ರಾಮಣ್ಣಗ ಎಷ್ಟೊಂದು ಖುಷಿ ಆಗ್ತದ. ಅವಾಗ ಹೀಗೆ ಪ್ರತಿಯೊಬ್ಬರಿಗೆ ಬಸವಣ್ಣನವರು ತಾನು ಏನು ಅಂತ ಕಲಿಸಿಕೊಟ್ರಿ, ತನ್ನ ನಿಲುವು ಏನು, ಏನು ಅಂತ ಕಲಿಸಿಕೊಟ್ರು. ಯಾವಾಗ ಅನುಭವ ಮಂಟಪಕ್ಕೆ ಹೋದನೋ, ಯಾವಾಗ ಲಿಂಗ ಧಾರಣೆ ಮಾಡಿದನೋ, ಲಿಂಗ ಪೂಜೆ ಮಾಡಿದನೋ, ರಾಮಯ್ಯನಿಗೆ ಏನು ದನ ಕಾಯುವಂತಹ ತುಳಗಾಯಿ ರಾಮನಿಗೆ ಜ್ಞಾನೋದಯವಾಯಿತು. ಆವಾಗ ದನ ಕಾಯ್ತಾ ಕಾಯ್ತಾನೆ ವಚನಗಳು ಬರ್ದ. ವಚನಗಳು ತನ್ನಿಂದ ತಾನೇ, ಓದಿಲ್ಲ ಬರೆದಿಲ್ಲ, ಅವನಿಗೆ ತನ್ನಿಂದ ತಾನೇ ವಚನಗಳು ಬರ್ಲಿಕ್ಕೆ ಶುರು ಆಗಿದೆ. ಎಷ್ಟು ಚಂದ ಬಂದವು ನೋಡ್ರಿ. ಒಂದು ಕೋಲಿನಿಂದ ಇಡೀ ದನಗಳನ್ನು ಹೆಂಗ ನಿಯಂತ್ರಣ ಮಾಡುತ್ತೇನೋ ಅದೇ ರೀತಿಯಾಗಿ ನನ್ನ ಒಳಗಿರುವಂತಹ ಮನಸ್ಸಿನಿಂದ ಇಡೀ ನನ್ನ ಇಂದ್ರಿಯಗಳನ್ನು ನಿಯಂತ್ರಣ ಮಾಡ್ತೀನಿ ಅಂದನು. ಅದೇ ರೀತಿ ನಾವು ಕೂಡ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಂಬ ಈ ಇಂದ್ರಿಯಗಳನ್ನು ನಾವು ಮನಸ್ಸೆಂಬ ಒಂದು ಕೋಲಿನಿಂದ ನಿಯಂತ್ರಣ ಮಾಡಬೇಕಾಗ್ಯದ. ಪ್ರತಿಯೊಬ್ಬರಿಗೆ ಜ್ಞಾನ ಕೊಟ್ಟರು ಶರಣರು, ಪ್ರತಿಯೊಬ್ಬರಿಗೆ ಜ್ಞಾನ ಕೊಟ್ಟರು. ಸತ್ಯಕ್ಕ ನೀವು ದಿನಾಲು ಕೇಳ್ತೀರಿ, ನಾವು ವಾಟ್ಸಪ್ ನೋಡ್ತೀನಿ, ಎಲ್ಲಾ ಶರಣರ ದಿನನಿತ್ಯ ನಡೀತಾ ಇರ್ತಾವ. ಅಕ್ಕಿ ಎಷ್ಟು ನೋಡ್ರಿ, ಏನೋ ವಸ್ತ್ರದಲ್ಲಿ ಹೊನ್ನು ಎಲ್ಲ ಬಿದ್ರಾಕಿ ಏನಾದ್ರು ಕಸ ಅಂದಳು. ಕೈ ಮುಟ್ಟಿದನಾದರೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಅಂದಳು. ಇದು ಸಾಮಾನ್ಯ ಅದೇ ಇದು. ಅದೇ ನಾವು ಆಗ್ಲಿಕ್ಕೆ ಸಾಧ್ಯ ಅದನ್ನ. ಏನಾರ ಸಿಕ್ಕುತ್ತೋ ಅಂದ್ರೆ ಆ ಕಡೆ ಈ ಕಡೆ ನೋಡಿ ಪಟ್ಟ ನಾವು ಕಿಸದಾಗ ಇಟ್ಕೊಂಡು ಓಡೋಗ್ತೇವೆ. ಅದು 100 ರೂಪಾಯಿನೇ ಬಿದ್ದಿತ್ತು ಅಂದ್ರ ಆ ಕಡೆ ಈ ಕಡೆ ನೋಡಿ, ಯಾರಿಲ್ಲಪ್ಪ ಇವ 100 ರೂಪಾಯಿ ನಿಕ್ಕ ಭಾರಿ ನನ್ ಲಕ್ಷ್ಮಿ ಹೊಲದಳು ಅಂತೇಳಿ ತಗೊಂಡು ಹೋಗಿ ಮತ್ತದ ಪೂಜೆ ಮಾಡ್ತೇವ್. ಲಕ್ಷ್ಮಿಗೆ ಅದು ನೋಟಿಗೆ ಮತ್ತೆ ಪೂಜೆ ಮಾಡಿ ಶುರು ಮಾಡ್ತೇವೆ. ಮತ್ ದಿನ ನಮಗೆ ಹಿಂಗೆ ಸಿಗಲ್ಲ ಅಂತೇಳಿ ನಮ್ಮ ಅಭಿಪ್ರಾಯ, ನಮ್ಮ ಮನಸ್ಸು ಹಿಂಗದ. ಆದ್ರೆ ಶರಣರದ ಹೆಂಗದ, ನಾ ಅದು ಮುಟ್ಟಂಗಿಲ್ಲ, ಅದು ಕಸದ ಸಮ ಅಂತ ಹೇಳಿದ್ರು. ಹೆಂಗ ಶರಣರು ಬದುಕಿ ಬಾಳಿದ್ರು, ಹಂಗ ನಾವು ಕೂಡ ಬದುಕಿ ಬಾಳ್ಬೇಕು ಅಂತ ಹೇಳುತ್ತಾ ಈ ಒಂದು 2 ನುಡಿಗಳನ್ನು ಗುರುವಿನ ಪಾದಕ್ಕೆ ಅರ್ಪಣೆ ಮಾಡ್ತೀನಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಮಧ್ಯದೊಳಗಿದ್ದು ಜರಗತೊಳೆಯುವ ಚಿಂತೆ ಏಕೆ, ಗುರುವಿನೊಳಗಿದ್ದು ತತ್ವವಿದ್ಯೆಯ ಚಿಂತೆ ಏಕೆ, ಪ್ರಸಾದದೊಳಗಿದ್ದು ಮುಕ್ತಿಯ ಚಿಂತೆ ಏಕೆ, ಕರಸ್ಥಲದೊಳಗೆ ಲಿಂಗ ಬಿದ್ದ ಬಳಿಕ ಮತ್ತಾವ ಚಿಂತೆ ಏಕೆ ಹೇಳ ಗುಹೇಶ್ವರ. ಕರಸ್ಥಲದೊಳಗೆ ಲಿಂಗ ಬಿದ್ದ ಬಳಿಕ ಮತ್ತಾವ ಚಿಂತೆ ಏಕೆ ಹೇಳ ಗುಹೇಶ್ವರ ಅಂತೇಳಿ. ಅಮೃತ ಸಾಗರದೊಳಗಿದ್ದು ಆಕಳ ಚಿಂತೆ ಏಕೆ. ಇಡೀ ಸುಂದರವಾಗಿರುವಂತಹ ಬದುಕು ಆ ದೇವ ನಮಗ ಕೊಟ್ಟಿದ್ದಾನೆ. ಇಡೀ ಸುಂದರವಾದಂತಹ ಬದುಕು ನಮಗ ದೇವರು ಕೊಟ್ಟ. ಪಶು ಪಕ್ಷಿ ಪ್ರಾಣಿ ಹುಳು ಜಂತುಗಳಿಂದ ಶ್ರೇಷ್ಠ ಜೀವನ ನಮದು. ಯಾಕಂದ್ರೆ ನಮಗ್ ಮಾತಾಡ್ಲಿಕ್ಕೆ ಬರ್ತದ, ಬುದ್ಧಿ ಕೊಟ್ಟನ, ಅದಕ್ಕೆ ನಮಗ ವಿಚಾರ ಶಕ್ತಿ ಕೊಟ್ಟನ. ಅದಕ್ಕೆ ಇಂತಹ ಬದುಕು ಕೊಟ್ಟಿದ್ಮೇಲೆ ಮತ್ತಾವ ಚಿಂತೆ ಮಾಡಬೇಕು. ಕರಸ್ಥಳದೊಳಗೆ ಲಿಂಗವಿದ್ದ ಬಳಿಕ ಮತ್ತಾವ ಚಿಂತೆ ಏಕೆ ಹೇಳ ಗುಹೇಶ್ವರ. ಲಿಂಗ ಅಂದ್ರ ಸಾಮಾನ್ಯ ಅಲ್ಲ, ಸಾಮಾನ್ಯ ಅಲ್ಲ ರೀ. ಲಿಂಗ ಅಂದ್ರ ಪ್ರತಿಯೊಬ್ರು ಲಿಂಗ ಧಾರಣೆ ಮಾಡಲೇಬೇಕು. ಲಿಂಗಾಯತು, ಅಂಗದ ಮೇಲೆ ಲಿಂಗವಿದ್ದವರೆಲ್ಲರೂ ಲಿಂಗಾಯತರು. ಅದಕ್ಕ ಲಿಂಗದ ಮಹತ್ವ ಏನದ ಅಂದ್ರ 14-15 ಧಾತುಗಳು ಅದಾವ್ರಿ ಅದ್ರೊಳಗ. ಈಗ ಯಾರೋ ಒಂದು ಲಿಂಗ ತಂದು ಕೊಡ್ತಾರ, ನಮಗ್ ಲಿಂಗ ಹಾಕೋತೀವಿ, ಅದರಲ್ಲಿಂದ ನಮಗ ಉಪಯೋಗ ಆಗ್ತಾ ಇಲ್ಲ. ಪ್ರತಿ ಒಂದು ಅನುಭವಿಸ್ಬೇಕು, ನಾವು ಅನುಭವಿಸ್ಬೇಕು. ಈಗ ನಾವು ಏನೋ ಕೊಟ್ಟಿರ್ತೀವಿ, ಇಲ್ಲಿ ತಂದಿಟ್ಟಿರ್ತೀವಿ, ಇದು ಬಹಳ ಚಲೋ ಅದರಿ, ಇದು ತಿನ್ರಿ, ಇದು ಬಹಳ ಚಲೋ ಅದರ ಅಂದ್ರ ಬರೀ ವರ್ಣನೆ ಮಾಡ್ಲಿಕ್ಕೆ, ಅದ್ರ ಬಣ್ಣ ನೋಡಿ ಅದ್ರದ್ದು ಗುಣ ನೋಡಿ ವರ್ಣನೆ ಮಾಡ್ಲಿಕ್ಕೆ, ಅದು ಅನುಭವಿಸ್ಬೇಕಲ್ಲ. ಬಹಳ ಚಲೋ ಅದಲ್ಲತ್ತಿದೆವು. ಯಾವಾಗ ಅದರ ರುಚಿ ನೋಡ್ತೀರೋ, ಯಾವಾಗ ನೀವು ತಿಂತೀರೋ ಆವಾಗ ಗೊತ್ತಾಗ್ತದ ಅದು ಕಹಿ ಅದನೋ, ಅದು ಹುಳಿ ಅದನೋ, ಅದು ರುಚಿ ಅದನೋ ಅಂತ ಗೊತ್ತಾಗ್ತದೆ. ಅದಕ್ಕ ನೀವು ಲಿಂಗವನ್ನು ಆಯತ ಮಾಡಿಕೊಂಡು ಅದನ್ನು ಅನುಭವಿಸಬೇಕಲ್ಲ, ಅನುಭವಿಸ್ಬೇಕು. ಅದರೊಳಗ ಎಷ್ಟು 15-16 ಅಂತಾರ. ಈಗ 9 ಧಾತುಗಳು ಹಾಕ್ಲಿಕ್ಕತ್ತಾರ. ಮೇನ್ ಅಂದ್ರ ಚಂದ್ರಶಿಲೆ ಅಂತ ಇರ್ತದ. ಚಂದ್ರಶಿಲೆ
ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದು ಅಪ್ಪ ಬಸವಣ್ಣನವರು ಪ್ರತಿಯೊಬ್ಬರಿಗೆ ಚಂದ್ರಶಿಲೆ ಹಾಕಿಯೇ ಕೊಟ್ರು. ಆ ಚಂದ್ರಶಿಲೆಯಿಂದ ನಮ್ಮ ಕಣ್ಣಿನ ಕಾಂತಿ ಹೆಚ್ಚಾಗ್ತದೆ. ನಮಗ ಹುಟ್ಟುತ್ತಿನೇ ಚಸ್ಮಾ ಹೊಂಟವ್ರಿ, ಹುಟ್ಟಿದ ಕೂಡಲೇ ಮಕ್ಕಳಿಗೆ ಚಸ್ಮಾ ಹೊಂಟವ್. ಯಾಕೆ? ಮುಂದಕ್ಕೆ ನಮ್ಮ ಹಿಂದೆ ಅಜ್ಜದವರು 100 ವರ್ಷ 120 ನೋಡ್ರಿ, ಚನ್ನಬಸವ ಪಟ್ಟದೇವರು ಪೂರ ಲಿಂಗೈಕ್ಯ ಆದ್ರೂ ಕೂಡ ಅವ್ರಿಗೆ ಚಸ್ಮನಿ ಹತ್ತಿಲ್ಲ. ಯಾಕಂದ್ರ ಅವರು ಗಾಂಧಾರಿ ಮಾಂಧಾರಿಯ ಸಮಯೊಳಗೆ ಲಿಂಗ ಪೂಜೆ ಮಾಡ್ತಿರು, ಲಿಂಗ ದೃಷ್ಟಿ ಮಾಡ್ತಿದ್ರು. ನಾವು ಅರ್ಧ ಗಂಟೆ 20 ನಿಮಿಷ 10 ನಿಮಿಷ ಆ ಲಿಂಗಕ್ಕೆ ನೋಡ್ಬೇಕ್ರಿ. ಶರಣರು ಹಂಗೆ ಅಷ್ಟೊಂದು ಜ್ಞಾನ ಪಡಿಲಿಕ್ಕೆ ಹೆಂಗ ಸಾಧ್ಯ ಆಯ್ತು? ನಾವು ವಿಚಾರ ಮಾಡ್ಬೇಕಲ್ಲ. ಅವರೇನ್ ನಮ್ಮ ಡಿಗ್ರಿ ತಗೊಂಡಿದ್ದಿಲ್ಲ, ಓದಿದ್ದಿಲ್ಲ, ಡಾಕ್ಟರ್ ಇದ್ದಿದ್ದಿಲ್ಲ, ಇಂಜಿನಿಯರ್ ಇದ್ದಿಲ್ಲ, ಆದ್ರೂ ಕೂಡ ಅವ್ರೊಳಗೆ ಹೆಂಗ ಅಷ್ಟೊಂದು ಜ್ಞಾನ ಬಂತು? ವಿಚಾರ ಮಾಡ್ರಿ. ನಾವೆಲ್ಲ ವಿಚಾರ ಮಾಡುವಂಥದ್ದೆಲ್ಲ. ಯಾರು ಅದು ಸಾಧನೆ ಮಾಡ್ತೀವೋ ಅಷ್ಟೊಂದು ಧಾತುಗಳು ಏನು ಚಂದ್ರಶಿಲೆ, ಆಳಿ, ಅಂಟು, ರಾಳಿ, ಮತ್ತ ತುಪ್ಪದ ಕಾಂತಿನೇ ಇರ್ಬೇಕು. ಆಕಳ ತುಪ್ಪದ ಕಾಂತಿನೇ ಇರ್ಬೇಕು. ಕ್ಯಾರ್ ಎಣ್ಣೆ ಅಂತೀವಲ್ಲ, ಕ್ಯಾರ್ ಎಣ್ಣೆ ಬೀಜ ಅದು ಎಣ್ಣೆ ತೆಗೆದಿದೇ ಇರ್ಬೇಕ್ರಿ. ಆ ಕ್ಯಾರ್ ಎಣ್ಣೆ ಏನಾಗ್ತದಂದ್ರ ನಮ್ಮ ಕಣ್ಣಿನ ಕಾಂತಿ ಹೆಚ್ಚಾಗ್ತದ. ಚಂದ್ರಶಿಲೆ ಏನಾಗ್ತದಂದ್ರ ಬುದ್ಧಿ ಬೆಳವಣಿಗೆ ಆಗ್ತದ್ರಿ. ನಮ್ಮ ಸಣ್ಣ ಸಣ್ಣ ಮಕ್ಕಳಿಗೆ ಈಗ ಕಾಲೇಜ್ ಹೋಗೋರಾಗ್ಲಿ, ಹೈಸ್ಕೂಲ್ ಹೋಗೋರಾಗ್ಲಿ, ಅವರಿಗೆ ಲಿಂಗ ಪೂಜೆ ಕಡ್ಡಾಯವಾಗಿ ಮಾಡಿಸ್ಬೇಕು. ಅವ್ರು ನೋಡ್ರಿ, ನಮ್ಮ ಮಕ್ಕಳಿಗೆ ಒಂದು 100 ರೂಪಾಯಿ ಕೊಟ್ಟು ಹೊರಗೆ ಕಳಿಸಿರ್ತೀವಿ. ನಾವು ಒಂದು 3 ಸಾಮಾನಿ ಹೇಳಿರ್ತೀವಿ, ಅದ್ರಾಗ ಒಂದು ಸಾಮಾನಿ ಬಿಟ್ಟೆ ಬರ್ತಾವ ಮಕ್ಕಳು. ಯಾಕ್ರು ಅಂದ್ರೆ ಅಯ್ಯೋ ನಾನು ನೆನಪೇ ಹೋಯ್ತು, ಯಾಕೆ ಹಿಂಗಾಗ್ಲಿಕ್ಕದ, ಯಾಕೆ ಹಿಂಗಾಗ್ಲಿಕ್ಕದ? ನೆನಪಿನ ಶಕ್ತಿನೇ ಇಲ್ಲ ನಮ್ಮಲ್ಲಿ. ನಾವು ಏನೋ ಇಟ್ಟಿರ್ತೀವಿ, ಮರ್ತು ಹೋಗ್ಬಿಡ್ತೀವಿ. ಅದು ಮತ್ತೆ 1 ತಿಂಗಳಾಗಿದ್ಮೇಲೆ ನಮ್ಗೆ ಸಿಗ್ತಾವ. ಯಾಕೆ ಹಿಂಗಾಗ್ಲಿಕ್ಕದ? ನೆನಪಿನ ಶಕ್ತಿ ಇಲ್ಲ. ಅದಕ್ಕೆ ನಮ್ಮ ಈ ತತ್ವ ಏನು ಕೊಟ್ಟಾರಲ್ಲ, ಲಿಂಗ ತತ್ವ, ಇದು ಸಾಮಾನ್ಯವಾದದ್ದಲ್ಲ. ಪ್ರತಿಯೊಬ್ಬರು ಈ ಪೂಜೆ ಮಾಡ್ಕೊಳ್ಬೇಕು. ನಾವು ಯೋಗ್ಯವಾದಂತಹ ಗುರುವಿಗೆ ಹುಡ್ಕೊಂಡು ಆ ಲಿಂಗ ಎಲ್ಲಿ ತಯಾರು ಮಾಡ್ತಾರೋ ಅದು ಒಂದು ಟ್ರೈನಿಂಗ್ ತಗೋಬೇಕಾಗಿದ್ರಿ. ನಾವು ವಿಭೂತಿ ಒಳ್ಳೇದು ಬೇಕು, ಲಿಂಗ ಒಳ್ಳೇದು ಬೇಕು, ರುದ್ರಾಕ್ಷಿ ಒಳ್ಳೇದು ಬೇಕು. ಸುಮ್ನೆ ಯಾವುದೇ ಹಾಕೊಳ್ಳೋದು. ನಾನು ನಾರಾಯಣ ಖೇಡ್ ಒಳಗೆ 1 ತಿಂಗಳ ಪ್ರವಚನ ಮಾಡಿದಾಗ ನಾ ಪ್ರತಿಯೊಬ್ಬರ ಮನೆಗೆ ಹೋಗಿ ಲಿಂಗ ಪೂಜೆ ಮಾಡಿಸ್ತಿದ್ದ. ದಿನಾಲು ಒಬ್ಬರೊಬ್ಬರ ಮನೆಗೆ ಹೋದಾಗ ಈ ಲಿಂಗದ ಬಗ್ಗೆ ಹೇಳಿದಾಗ, ಈಗ 9 ಇದರ ಛೇದನೆ ಮಾಡೋದು ಎಲ್ಲ ಹೇಳಿದಾಗ ಅವಾಗ ಏನ್ ಅಂತಿದ್ರು ಅಂದ್ರೆ ಅವ್ರು ಹೇಳ್ತಿದ್ರು ನನಗ, ಅಪ್ಪರು ಬಂದ್ರು. ಹೆಂಗ ಬಂದ್ರು ಅಂದ್ರ, ಈಗ ನೋಡ್ರಿ, ದನಗಳಿಗೆ ಬೆಳಿ ಮೇಲಿಕ್ ಹೋದಾಗ ಡಂಗ್ ಹಾಕ್ತಾರ, ಡೊಂಗ್ ಅಂತೇಳಿ ಕೊಳ್ಳಿಗೆ ಒಂದು ಡಂಗ್ ಹಾಕ್ತಾರಿಲ್ಲ, ಅದು ಕಟ್ಟಿಗೆ ಕಟ್ತಾರ. ಅವ್ರು ಹೇಳ್ತಾರ, ಅನುಭವದ ಮಾತ್ರ ಇವೆಲ್ಲ ಅವ್ರು ಅನುಭವಿಸಿ ಹೇಳಿದ್ರು. ಅವರೇ ನಮಗ ಅಪ್ಪರು ಬಂದರು, ಗುರುಗಳು ಬಂದರು, ಯಾವುದೋ ಒಂದು ತಂದರು, ಕೊಳ್ಳ ಕಟ್ಟಿದ್ರು, ಹೋದ್ರು. ಅದ್ರ ಮಹತ್ವ ಗೊತ್ತಿಲ್ಲ, ಅದು ಯಾಕೆ ಕಟ್ಕೋಬೇಕು ಗೊತ್ತಿಲ್ಲ, ಅದು ಹೆಂಗ ಕಟ್ಟ್ಯಾರ ಅಂದ್ರೆ ಕಟ್ಟ್ಯಾರ. ಯಾಕೆ ಕಟ್ಟ್ಯಾರ ಅಂದ್ರ ನಾವು ಕುಡಿಬಾರ್ದು, ತಿನ್ನಬಾರ್ದು, ಆ ಕಡೆ ಹೋಗ್ಬಾರ್ದು ಅಂತ ಕಟ್ಟಿರ್ಬೋದು ಅಂತ ತಿಳ್ಕೊಂಡಿದ್ರು. ಇದ್ರ ಮಹತ್ವ ಗೊತ್ತಿಲ್ಲ ನಮ್ಗೆ. ದಂಗ್ ಹಾಕ್ಯಾರ. ಯಾಕೆ ಹಾಕ್ಯಾರ ಅಂದ್ರೆ ನಾವು ಕುಡಿಬಾರ್ದಂದವ್ರಿಗೆ ಒಂದು ಕಟ್ಟು ಹೋಗ್ಯಾರ, ತಿನ್ನಬಾರ್ದಂದವ್ರಿಗೆ ಒಂದು ಕಟ್ಟು ಹೋಗ್ಯಾರ. ಇದ್ರ ಮಹತ್ವ ಹೇಳಿಲ್ಲ. ನೀವು ಹೇಳಿಕೆತ್ತಿರಲ್ಲ, ನಮಗಿನ್ನು ಮುಂದೆ ಚಲೋ ಲಿಂಗ ತಂದು ಕೊಡ್ರಿ, ನಾವು 4 ಗಂಟೆಗೆ ಅದು ಪೂಜೆ ಮಾಡ್ಕೋತೇವು, ಅದರ ಅನುಭವಿಸ್ತೇವು. ಅನುಭವಿಸಿದಾಗ ಮಾತ್ರ ಗೊತ್ತಾಗ್ತದ ಅದರ ಮಹತ್ವ ಏನು ಅಂತೇಳಿ. ಲಕ್ಷಕ್ಕೊಬ್ಬರು ಶರಣರು, ಕೋಟಿಗೊಬ್ಬ ಶರಣರಾದ್ರಿ, ಒಬ್ರು ಇಬ್ರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗ ನೋಡ್ರಿ, ಸಿದ್ದೇಶ್ವರಪ್ಪರು ಹೆಂಗಾಗಿ ಹೋದ್ರು, ಕೋಟಿಗೊಬ್ಬ ಶರಣರು. ನಾವೆಲ್ಲ ಶರಣರು ಅನ್ಸ್ಕೋತೇವ್. ನಾವು ಶರಣರಲ್ಲ, ಸಂತರಲ್ಲ, ಕೇವಲ ಮನುಷ್ಯರಾಗ್ಲಿಕ್ಕೂ ಸಾಧ್ಯ ಇಲ್ಲ. ಮನುಷ್ಯರಾಗ್ಲಿಕ್ಕೂ ಸಾಧ್ಯ ಇಲ್ಲ. ನಾವು ಪಶು ಪ್ರಾಣಿ ಪಕ್ಷಿಗಳಿಗಿಂತ ಕಷ್ಟ, ನಾವು ಕನಿಷ್ಠ ಜೀವನ ಮಾಡ್ಲಿಕ್ಕೆ. ಅದಕ್ಕ ಅಂತಹ ಶರಣರು ಹಾಕಿಕೊಟ್ಟಿರುವಂತಹ ತತ್ವಗಳನ್ನು ನಾವು ಪಾಲನೆ ಮಾಡಬೇಕಾಗ್ಯದ. ಅದಕ್ಕ ವಾಲ್ಕಿ ಅಪ್ಪರಿಗೆ ಹೇಳಿದೆವು, ಈಗ ನಾವು ಚಲೋ ಲಿಂಗ ತಯಾರು ಮಾಡ್ಲಿ. ಎಷ್ಟೋ ಜನ ಸಾಧಕರು ರೆಡಿ ಆಗ್ಲಿಕ್ಕೆ ಸಾಧ್ಯ ಅದ. ಆ ಸಾಧನೆ ಮೂಲಕನೇ ಸುಮ್ಮನೆ ಆದ್ರೆ 12ನೇ ಶತಮಾನದೊಳಗ ಒಂದೇ ಕಾಲಕ್ಕೆ 770 ಮಂದಿ ಅಮರಗಣಗಳಾದ. ಬಸವಣ್ಣನವ್ರಕಿನ ಎತ್ತರಕ್ಕೆ ಬೆಳೆದ. ಹಂಗ ಬೆಳೆಸ್ತಿರಲ್ಲ ಅಪ್ಪ ಬಸವಣ್ಣನವ್ರು, ಬೆಳೆಸ್ತಿರಲ್ಲ ಹಂಗ ಸುಮ್ಮನೆ ಬೆಳೆಸ್ತಾರ. ಹೆಂಗ ಬೆಳೆಸಿರ್ಬೋದು? ಲಿಂಗ ತತ್ವದಂತೆ. ಇಲ್ಲಿ ಕುಂತವರೆಲ್ಲ ಗಟ್ಟಿ ಕಾಳುಗಳಿದ್ರಿ, ಇವೆಲ್ಲರೂ ಗಟ್ಟಿ ಕಾಳುಗಳಿದ್ರಿ. ನೀವು ಕೂಡ ಒಳ್ಳೆ ಲಿಂಗ ಎಲ್ಲಿ ತಯಾರು ನಿಮ್ಮಲ್ಲಿ ಗೊತ್ತಿರ್ಬೋದು. ನನಗನ್ಸಿದ ಮಟ್ಟಿಗೆ ಎಲ್ಲ ಧಾತುಗಳಿದ್ದಿದೆ. ಲಿಂಗ ತಗೊಂಡು ನಮ್ಮ ಮಕ್ಕಳಿಗೆ ಪೂಜಾ ನಾವು ಮಾಡ್ಕೊಂಡ್ರೆ ನಮ್ಮ ಮಕ್ಕಳು ಮಾಡ್ಕೋತಾವ್ರಿ. ನಾವು ಮುಂಜಾನೆದಕ್ಕೂ
ಕೂಡಿಸ್ಕೊಂಡು ಲಿಂಗ ಪೂಜೆ ವಚನಗಳು ದಿನಾಲು ಒಂದು 5 ವಚನಗಳಾರ ಓದ್ಬೇಕ್ರಿ. ಕಂಪಲ್ಸರಿ 5 ವಚನಗಳು ಓದ್ಬೇಕು. ವಚನಗಳು ಓದ್ರ ಮಕ್ಕಳಿಗೆ ಧೈರ್ಯ ಬರ್ತದೆ. ಬದುಕು ನಾವು ಹೆಂಗ ಬದುಕಬೇಕು ಅಂತೇಳಿ ಅವ್ರ ತನ್ನಿಂದ ತಾನೇನೆ ಧೈರ್ಯ ಬರ್ತದೆ. ಅದಕ್ಕ ಅಂಥ ವಚನಗಳ ಸಂಪತ್ತು ಕಳಿಸಿ ಹೋಗಬಾರದು. ಅದಕ್ಕ ನಾವು ನಮ್ಮ ಮಕ್ಕಳಿಗೆ ದಿನಾಲು 5 ವಚನಗಳು, ಲಿಂಗ ಪೂಜೆ, ಕಾಯಕ ಮತ್ತೆ ದಾಸೋಹ. ನಾವು ಶರಣರು 2 ಕೈಲಿಂದ ದುಡಿ, 1 ಕೈಲಿಂದ ದಾಸೋಹ ಮಾಡ್ರಿ ಅಂತ ಹೇಳ್ತೀವಿ. ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದ್ರ ಮತ್ತೊಂದು ಬಿಲ್ಡಿಂಗ್ ಕಟ್ಟಮ್, ಮತ್ತೊಂದು ಕಾರ್ ತಗೊಮ್, ಮತ್ತ ಆಲ್ ಇಂಡಿಯಾ ಹೋಗಮ್. ಇಂಡಿಯಾ ಮುಗಿತಂದ್ರೆ ಔಟ್ ಆಫ್ ಹೋಗಮ್ ಅಂತೇವ್ ನಾವು. ಹೋಗ್ರಿ, ನಿಮಗ್ ಬೇಡ ಅಲ್ಲ, ಇಡೀ ದೇಶ ಪ್ರಪಂಚ ಸುತ್ತಾಡ್ರಿ. ಆದ್ರೂ ಕೂಡ ದಾಸೋಹ ತತ್ವ ನಾವು ಅಳವಡಿಸ್ಕೊಳ್ಬೇಕು. ಇಂಥವ್ರಿಗೆ ಕರಿಬಾರ್ದ್ರಿ. ನಾವು ಯಾರಿಗೆ ಅವಶ್ಯಕತೆ ಅದನೋ ಅವರಿಗೆ ದಾಸೋಹ ಮಾಡ್ಬೇಕು. ನಾವು ಕರಿತೀವಿ, ಹೊಟ್ಟೆ ತುಂಬಿದವರಿಗೆ ಹಾಕ್ತಿವಿ, ಅವ್ರಿಗೆ ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಅದೇ ಇಲ್ಲ. ಅದಕ್ಕೆ ಹೇಳ್ತಾರೆ ಒಬ್ರು ಶರಣರು, ಬಡವರ ಮನೆಗೆ ನೋಡ್ಲಿಕ್ಕೆ ಹೋಗ್ಬೇಕಂತ ಇಲ್ಲ, ಶ್ರೀಮಂತರ ಮನೆಗೆ ನೋಡ್ಲಿಕ್ಕೆ ಹೋಗ್ಬೇಕಂತ, ಬಡವರ ಮನೆಗೆ ಊಟ ಮಾಡ್ಲಿಕ್ಕೆ ಹೋಗ್ಬೇಕಂತ. ಅದಕ್ಕೊಳಗ ಬಡವ್ರ ಹತ್ರನೇ ದಾಸೋಹ ಅದ. ನಾವು ಹೋದ್ರ ಇಷ್ಟೊಂದು ಚಂದ ಅವರು ಬಂದ್ರಿ ನೀರು ಕೊಡ್ತಾರ. ಅದೇ ಶ್ರೀಮಂತರು ನಾಯಿಗಳಿವೆ ಎಚ್ಚರಿಕೆ ಅಂತ ಕಟ್ಟಿ ಬಿಡ್ತಾರ. ಮೊದಲೇ ನಾವು ಅವ್ರ ಮನೆ ಒಳಗೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಮೊದಲೇ ನಾಯಿಗಳಿವೆ ಎಚ್ಚರಿಕೆ, ಅವು ಮನೆ ಮುಂದೆ ನಾಯಿ ಕಟ್ಟಿರ್ತಾರೆ, ಅವಕ್ಕೆ ನೋಡೇ ನಾವು ವಾಪಸ್ ಬರ್ಬೇಕು. ಅದಕ್ಕೆ ಶ್ರೀಮಂತರ ಪಾಡು ಹಿಂಗಾಗ್ಯದ. ಅದಕ್ಕೆ ನಾವು ಕೂಡ ನಮ್ಮ ಮಕ್ಕಳಿಗೆ ದಾಸೋಹ ತತ್ವ, ಲಿಂಗ ತತ್ವ, ಕಾಯಕ ಸಿದ್ಧಾಂತ ಇವು 3 ಕಲಿಸಿ ಮತ್ತೆ ವಚನ ಸಾಹಿತ್ಯದ ಅಧ್ಯಯನ ಮಾಡಿಸಬೇಕು. ಶರಣರ ಪ್ರತಿಯೊಬ್ಬರ ಶರಣರ ಜೀವನ ಚರಿತ್ರೆ ಅಂತ ಸಿಗಂಗಿಲ್ಲ. ಆ ವಚನಗಳ ಮೂಲಕನೇ ಇಲ್ಲಿ ನಾವೇನು ಮಾಡ್ಲಿಕ್ಕೀವು, ಶರಣರ ಹೆಂಗ ನಡೆದರು, ಹೆಂಗ ನುಡಿದರು ಅಂತೇಳಿ ಅವರ ಚರಿತ್ರೆ ಈಗ ಬುಕ್ಕುಗಳು ಏನು ಪ್ರಿಂಟ್ ಆಗಿ ಹೊಂಟವ. ಆ ಬುಕ್ಕುಗಳನ್ನು ನಾವು ಖರೀದಿ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಶರಣರ ಒಂದು ಚರಿತ್ರೆ, ಮಹಾತ್ಮರು, ಸಂತರು, ಸಾಧುಗಳು, ಸ್ವತಂತ್ರ ಹೋರಾಟಗಾರರು ಎಲ್ಲರೂ ನೋಡ್ರಿ. ನಾವು ಶರಣರಂದ್ರೆ ಇಷ್ಟೇ ಅಲ್ಲ, 770 ಅಮರಗಣಗಳಲ್ಲ. ಅದೇ ರೀತಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಒಣಗಿ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಇವರೆಲ್ಲ ಅನೇಕ ಜನ ಮಹಿಳೆಯರು ನಮ್ಮ ನಾಡಿನೊಳಗೆ ಆಳಿ ಹೋಗಿದ್ದಾರೆ. ಅವರ ಕಥೆಗಳು ಕೂಡ ಆಗಾಗ ನಮ್ಮ ಮಕ್ಕಳಿಗೆ ಹೇಳ್ತಾ ಇರ್ಬೇಕ್ರಿ. ನಮ್ಮ ದೇಶ ಪ್ರೇಮ, ನಮ್ಮ ನಾಡು ನುಡಿ ಇದಕ್ಕೆ ಕೂಡ ಬೆಳೆಸ್ಬೇಕಾಗ್ಯದ. ಒಂದು ವೇಳೆ ಚನ್ನಬಸವ ಪಟ್ಟ ದೇವರು ಕನ್ನಡ ಉಳಿಸ್ಲಿಲ್ಲ ಅಂದ್ರ ಈ ವಚನ ಸಾಹಿತ್ಯ ಎಲ್ಲೋ ಹೋಗಿಬಿಡ್ತೀವಿ. ರಜಕಾರಿಯಾಳಿ ಒಳಗ ಚನ್ನಬಸವ ಪಟ್ಟ ದೇವರು ಅವ್ರಿಗೆ ಪ್ರತಿ ದಿನಾಲೂ ನೆನೆಸ್ಕೊಳ್ಬೇಕ್ರಿ. ಏನು ರಜಕರಿ ಎಳೆ ಇತ್ತು, ಮುಸ್ಲಿಮರ ಹಾವಳಿ, ಉರ್ದು ಮಾತ್ರ ಓದಬೇಕಂತ ಕಟ್ಟಾಜ್ಞೆ ಇತ್ತು. ಯಾರು ಕನ್ನಡ ಓದಬಾರ್ದು. ಕೊರಳೊಳಗ ಲಿಂಗ, ಮೈ ಮೇಲೆ ವಿಭೂತಿ ನೋಡಿದ್ರೆ ಅವರಿಗೆಲ್ಲ ಕಲಾಸ್ ಮಾಡ್ತಿದ್ರು. ಅಂತಹ ವೇಳೆ ಒಳಗ ಧೈರ್ಯದ ನಿಂತ ಚನ್ನಬಸವ ಪಟ್ಟ ದೇವರು ಹೊರಗ ಉರ್ದು ಬೋರ್ಡ್ ಹಾಕಿ ಒಳಗ ಕನ್ನಡ ಕಲಿಸಿದ ಶ್ರೇಷ್ಠ ಚನ್ನಬಸವ ಪಟ್ಟ ದೇವರಿಗೆ. ಅವರು ಒಂದು ವೇಳೆ ಈ ಕನ್ನಡ ಉಳಿಸಿ ಬೆಳೆಸಲಿಲ್ಲ ಅಂದ್ರೆ ಈ ವಚನ ಸಾಹಿತ್ಯ ನಮಗೆ ಓದಲಿಕ್ಕೆ ಬರ್ತಿದ್ದಿಲ್ಲ. ನಾವು ಉರ್ದುನೋ ಓದ್ತಿದ್ದೆವು, ತೆಲುಗುನೋ ಓದ್ತೇವೆ, ಮರಾಠಿ, ಇಂಗ್ಲಿಷ್ ಏನೋ ಓದ್ತಿದ್ದೆವು, ಕನ್ನಡ ಅಲ್ಲೇ ಅಳಿಸಿ ಹೋಗ್ತಿತ್ತು. ಅದಕ್ಕೆ ನಮ್ಮ ನಾಡು ನುಡಿ, ನಮ್ಮ ದೇಶ, ನಮ್ಮ ರಾಷ್ಟ್ರ ಇದರ ಬಗ್ಗೆ ನಮ್ಮ ಮಕ್ಕಳಿಗೆ ಆಗಾಗ ಎಚ್ಚರಿಕೆ ಕೊಡಬೇಕು. ಇನ್ನು ಮುಂದೆ ನಾವೆಲ್ಲರೂ ಒಗ್ಗಟ್ಟಾಗಬೇಕಾಗಿದ್ರೆ, ನಾವು ಲಿಂಗಾಯತರೊಳಗೆ ಅನೇಕ ಪಂಗಡಗಳನ್ನು ಮಾಡ್ಕೊಂಡಿರ್ತಿದ್ದೆವು. ಅದು ಬಹಳ ಬೇಜಾರದ ಮಾತದ. ಇಲ್ಲ, ನಾವು ಲಿಂಗಾಯತರೆಲ್ಲರೂ ಒಗ್ಗಟ್ಟಾಗಬೇಕು. ಏನೇ ಇರಲಿ, ದೇವನೊಬ್ಬ ನಾಮ ಹಲವು ಅಂತ ಯಾರ್ಯಾರು ಎಲ್ಲೆಲ್ಲೋ ಹೋಗ್ರಿ, ಸಮಯ ಬಂದಾಗ ನಾವೆಲ್ಲರೂ ಒಂದಾಗಬೇಕು. ಒಂದು ಪ್ರಸಂಗ ಬರಬಹುದು ಮುಂದ. ಅದಕ್ಕೆ ಹಿಂದಿನಿಂದೆ ನಾವೆಲ್ಲರೂ ನೀವು ಎಲ್ಲೆಲ್ಲೋ ಚದರಿ ಹೋಗಿರಲ್ಲ, ಬಸವದಳ, ಬಸವ ಮಂಟಪ, ಬಸವ ಕೇಂದ್ರ ಏನೇನೋ ಅನ್ಕೊಂಡು ಎಲ್ಲೆಲ್ಲೋ ಹೋಗ್ಲತ್ತೀರಿ. ಮತ್ತ ಓಂ ಶಾಂತಿ ಎಲ್ಲ ಒಂದೇ. ಅವರು ಶಿವನಿಗೆ ನೆನೀತಾರ, ಅವರೇನು ಬೇರೆ ಅಲ್ಲ. ಎಲ್ಲ ಸಿದ್ಧಾಂತ ಒಂದೇ, ಯಾವುದು ಲಿಂಗ ತತ್ವನೇ ಎಲ್ಲ ಒಂದೇ ಅದ. ಆದರೆ ನಾವು ಬೇರೆ ಬೇರೆ ಹೆಸರಿಟ್ಕೊಂಡು ನಾವು ಚದರಿ ಹೋಗ್ಲಿಕ್ಕತ್ತೀವಿ. 10-12 ಮಂದಿ ಕೂಡಿ ಒಂದೊಂದು ಸಂಘ ಮಾಡ್ಕೊಂಡು ನಾವು ಒಂದೊಂದು ಪಂಗಡ ಮಾಡ್ಕೊಂಡು ಹೋಗ್ಲಿಕ್ಕತ್ತೀವಿ. ಅದು ಅಲ್ಲ, ನಮ್ಮ ದೇಶ ರಾಷ್ಟ್ರ ನಾವು ಯಾವಾಗಲೂ ಒಂದಾಗಿರಬೇಕು. ಮುಂದೊಂದು ಕಾಲ ಬ್ರಿಟಿಷರು ಹಿಂದೆ ಹೆಂಗ ಆಳ್ವಿಕೆ ಮಾಡಿದ್ರಲ್ಲ ಹಂಗ ಮುಂದೊಂದು ಕಾಲ ಬರ್ತದ. ನಮ್ಮ ಒಳಗೆ ಒಗ್ಗಟ್ಟಿರ್ಲಿಲ್ಲ ಅಂದ್ರೆ ಹಂಗೆ ಬರ್ತದ್ರಿ. ನಾವು ಒಗ್ಗಟ್ಟಿದ್ರೆ
ನಮಗಂಜಿ ಮತ್ತವರು ಹೋಗ್ತಾರ. ಅದಕ್ಕೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಬಾಳಿ ಬದುಕೋಣ ಅಂತ ಹೇಳುತ್ತಾ ಈ ಒಂದೆರಡು ಮಾತುಗಳನ್ನು ಗುರುವಿನ ಪಾದಕ್ಕೆ ಅರ್ಪಣೆ ಮಾಡ್ತೀನಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಶರಣು ಶರಣ. ನೀವು ಕರೆಕ್ಟ್ ಟೈಮು ಎಲ್ಲ ಮೇಂಟೈನ್ಸ್ ಮಾಡ್ತಿರಲ್ಲ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಬೇಗ ಏಳುವ ಗುರುದೇವನ ನೆನೆಯುವ, ಬೇಗ ಏಳುವ ಗುರುದೇವನ ನೆನೆಯುವ, ಆಗು ಮಾಡೆಂದು ಸ್ಥಿರವಾಗಿ ನಮಿಸುವ, ಆಗು ಮಾಡೆಂದು ಸ್ಥಿರವಾಗಿ ನೆನೆಸುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಊರ ಕೋಳಿ ಕೂಗಿದ್ದೆ ಕಾಡನವಿಲು ಕೊಡಲಿದ್ದೆ, ಊರ ಕೋಳಿ ಕೂಗಿದ್ದೆ ಕಾಡನವಿಲು ಕೊಡಲಿದ್ದೆ, ಹಿಂಗ ಪೂಜೆಯ ವೇಳೆ ಮೀರಿ ಹೋಯಿದ್ದೆ, ಹಿಂಗ ಪೂಜೆಯ ವೇಳೆ ಮೀರಿ ಹೋಯಿದ್ದೆ, ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಹೇ ಗಾಂಧಾರಿಯಂತೆ ಗಾಢ ಮಂದಾರಿಯಂತೆ, ಗಾಂಧಾರಿಯಂತೆ ಗಾಢ ಮಂದಾರಿಯಂತೆ, ಶರಣ ಜನರ ಲಿಂಗಾರ್ಚನೆಯಂತೆ, ಶರಣ ಜನರ ಲಿಂಗಾರ್ಚನೆಯಂತೆ, ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಆಸನ ಹಾಕುವ ನಾವು ಅಳಗದೆ ಕೂಡುವ, ಆಸನ ಹಾಕುವ ನಾವು ಅಳಗದೆ ಕೂಡುವ, ಅಂಗಹರನ ಅಂಗಲಿಟ್ಟು ಅತ್ತಿರಿ ನೋಡುವ, ಅಂಗಹರನ ಅಂಗಲಿಟ್ಟು ಅತ್ತಿರಿ ನೋಡುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಆಸನ ಬೆಳೆಸುವ ವಿಷಯ ವಾಸನೆ ತೊರೆಯುವ, ಆಸನ ಬೆಳೆಸುವ ವಿಷಯ ವಾಸನೆ ತೊರೆಯುವ, ಅನಿಮಿಷ ಯೋಗಿಯಂತೆ ಲಿಂಗವಾಗುವ, ಅನಿಮಿಷ ಯೋಗಿಯಂತೆ ಲಿಂಗವಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಅಪ್ಪ ಬಸವ ಅಪ್ಪ ಅಲ್ಲಮ ಪ್ರಭುವ, ಅಪ್ಪ ಬಸವ ಅಪ್ಪ ಅಲ್ಲಮ ಪ್ರಭುವ, ಏಕಪ್ಪ ತನ್ನ ಬಸವನ ಕರೆಯುವ, ಏಕಪ್ಪ ತನ್ನ ಬಸವನ ಕರೆಯುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ
विश्वगुरु बसवेश्वर महात्मा की जय, सकल शरण संतन की जय, शरणु शरणार्थी शरणु शरण। ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿಯವರೆಗೆ ನಮ್ಮ ಆತ್ಮೀಯ ಸಹೋದರಿಗಳಾದ ಶ್ರೀಮತಿ ಭಾರತಿ ಆರ್ ಪಾಟೀಲ್ ಅವರು 12ನೇ ಶತಮಾನದ ಶರಣ ಸಂಕುಲ ಹೇಗಿತ್ತು, ಅವರ ಜೀವನ ಹೇಗಿತ್ತು, ಅಲ್ಲಿ ಸತಿಪತಿಗಳು, ಅಣ್ಣ ತಮ್ಮದೇರು, ಅಣ್ಣ ತಂಗಿಯರು, ಈಗ ಎಲ್ಲರೂ ಕೂಡಿ ಒಂದು ಆದರ್ಶಪ್ರಾಯವಾದ ಜೀವನವನ್ನು ಬಾಳಿದರು. ಅದಲ್ಲೇ ಒಂದು ಶರಣರ ಸಂಘದಲ್ಲಿದ್ದು ಮಹಾನುಭವವನ್ನು ಪಡೆದರು. ಅದರಲ್ಲಿ ಅಜಗಣ್ಣ ಹಾಗೂ ಮುಕ್ತಾಯಕ್ಕ ಅವರ ಒಂದು ಪ್ರೀತಿ, ಅವರ ನಡ ಇರುವ ಒಂದು ಸೌಹಾರ್ದತೆ, ಕಳಕಳೆ, ಅಣ್ಣ ತಂಗಿ ಹೇಗಿರಬೇಕು ಎಂಬ ಒಂದು ಮಾದರಿ, ಹೆಂಗಿರಬೇಕು ಎಂಬುದೊಂದು ಮಾದರಿಯಾಗಿದ್ದರು ಅವರು. ಅವರ ಜೀವನ ಎಲ್ಲರಿಗೂ ಆಚರಣೀಯವಾದದ್ದು, ಅನುಸರಣೀಯವಾದದ್ದು ಎಂಬ ಒಂದು ಸತ್ಯವನ್ನು ತಮ್ಮ ಅನುಭವದ ನುಡಿಗಳಲ್ಲಿ ಎಷ್ಟೋ ಚೆನ್ನಾಗಿ ನಮ್ಮೆಲ್ಲರ ಮನ ಮುಟ್ಟುವಂತೆ ಹೇಳಿದರು. ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗ ನಮ್ಮ ಸಮಾಜದ